ಕಾರ್ತಿಕ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಹಾ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ನಿಮಗೆ ವಂದನೆ ಸ್ತೋತ್ರ. ನಮ್ಮನ್ನ ತಗ್ಗಿಸುತ್ತೇವೆ ದೇವರೇ, ನಮ್ಮನ್ನ ಪರಿಶುದ್ಧಪಡಿಸು. ಈ ಒಂದು ದಿನವನ್ನ ಕಳೆದ ಒಂದೊಂದು ದಿನವನ್ನ ನಮ್ಮನ್ನ ಕಾಯ್ದು ಕಾಪಾಡಿ ಈ ಒಂದು ದಿನವನ್ನ ಕೊಟ್ಟಿ ಇವಾಗ ಸತ್ಯವನ್ನ ಕೇಳುವಂತೆ ಯೇಸು ಕ್ರಿಸ್ತನ ಮರಣದ ಕುರಿತಾಗಿ ವಾಕ್ಯಗಳು ಮತ್ತೆ ಸಂದೇಶವನ್ನು ಕೇಳುವಂತೆ ದೇವರು ನಮಗೆ ಕೃಪೆ ನೀಡಿದ್ದೀರಾ. ಅದು ಕೇಳೋದು ಮಾತ್ರವಲ್ಲ, ನಾವು ಜ್ಞಾಪಕದಲ್ಲಿ ಇಟ್ಟು ಆ ವಾಕ್ಯಗಳನ್ನ ನಾವು ಮೆಡಿಟೇಟ್ ಮಾಡಿ ದೇವರೇ ನಿಮ್ಮ ಹತ್ರದಲ್ಲಿ ನಾವು ಸೇರುವಂತೆ ನಮಗೆ ಕೃಪೆ ನೀಡು. ನಮ್ಮನ್ನ ತಗ್ಗಿಸು, ನಮ್ಮನ್ನ ಪರಿಶುದ್ಧಪಡಿಸು. ನಾವು ವಿಶೇಷವಾಗಿ ಕೇಳುವಂತ ಒಬ್ಬೊಬ್ಬನು ಕೂಡ ದೇವರ ಆಶೀರ್ವದಿಸು. ವಿಶೇಷವಾಗಿ ಇನ್ನು ಬರ್ಬೇಕಿರೋ ಮಕ್ಕಳನ್ನ ಕರೆತಂದು ದೇವರ ಸತ್ಯವನ್ನು ಕೇಳದೆ ಕೃಪೆ ನೀಡು. ಮಾತಾಡೋ ಸೊಗದನ್ನು ಕೂಡ ನೀವು ಆಶೀರ್ವದಿಸು, ಬಲಪಡಿಸು. ಯೇಸು ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನನ್ನ ವಾಯ್ಸ್ ಎಲ್ರಿಗೂ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಸೊ ದಯವಿಟ್ಟು ಕ್ಷಮಿಸ್ಕೊಳ್ಳಿ, ಸ್ವಲ್ಪ ತಡವಾಯ್ತು ಬರೋದಕ್ಕೆ. ಇಲ್ಲಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತ ಸಂಖ್ಯೆಯಲ್ಲಿ ಎಣಿಸಿ ದೇವರ ಸತ್ಯವಾಕ್ಯನ ಧ್ಯಾನಿಸುವಂತ ಅವಕಾಶವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಾವೆಲ್ಲರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಮರಣದ ದಿನವನ್ನು ನೆನಪು ಮಾಡ್ಕೊಳ್ಳುವಂತ ಸಮಯದಲ್ಲಿ ನಾವೆಲ್ಲರೂ ಇದ್ದೀವಿ ಅಲ್ವಾ? ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ಒಂದು ವಿಷಯವನ್ನ ನಾವು ಮುಂದಿಟ್ಟು ಇವತ್ತು ನಾವು ನೋಡುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಕೊನೆ ದಿನಗಳಿಗೆ ಸಂಬಂಧಪಟ್ಟಂತ ಕೆಲವೊಂದು ಪಾಠಗಳನ್ನ ಇನ್ಮೇಲೆ ಬರುವಂತ ಒಂದು ದಿನ ಮೇ ಬಿ ಬುಧವಾರ ಇರುತ್ತೆ ಅಂತ ನಾನು ಅನ್ಕೊಳ್ತೀನಿ. ನಂದು ಗುರುವಾರ ಇತ್ತು, ಬ್ರದರ್ ಇವತ್ತು ಗುರುವಾರ ತಗೊಳ್ತೀರಾ, ನಾನು ಅದನ್ನ ಬುಧವಾರ ತಗೊಳ್ತೀನಿ. ಹಾಗಾಗಿ ನಮ್ಗೆ ಈ ಪಾಸುರು ಮುಗಿಯವರೆಗೂ ಈ ಒಂದು ಸಬ್ಜೆಕ್ಟ್ಸ್ ಇರುತ್ತೆ. ಅದಾದ ನಂತರ ನಾವು ಯಥಾ ಪ್ರಕಾರವಾಗಿ ನಮ್ಮ 3ನೇ ಸಂಪುಟವನ್ನ ಏನ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಓಕೆ ಅಲ್ವಾ ನಿಮ್ಗೆಲ್ರಿಗೂ? ನಮ್ಗೆ ಪಾಸೂರ್ ಹತ್ರ ಇದೆ, ಸ್ವಲ್ಪ ನಾವು ಅದಕ್ಕೆ ಜಾಸ್ತಿ ಗಮನ ಕೊಡೋದು ತುಂಬಾ ಮುಖ್ಯವಾಗಿದೆ. ಕ್ರಿಸ್ತನ ಪ್ರೀತಿ ಸರಸರೇ, ಮುಖ್ಯ ನೋಡ್ಬೇಕಾದ್ರೆ ಇಲ್ಲಿ ಏನಪ್ಪಾ ಅಂದ್ರೆ, ಇವತ್ತು ನಾವು ನೋಡುವಂತ ಒಂದು ವಿಷಯ, ಅದು ನಾನು ನಿಮ್ಗೆ ಪವರ್ ಪಾಯಿಂಟ್ ಮಾಡಿದ್ದೆ, ಅದು ಬೇರೆ ಇದ್ರಲ್ಲಿದೆ. ಇದ್ರು ಕೂಡ ಹಾಗೆ ಕೆಲವೊಂದು ವಿಷಯವನ್ನ ನಾನು ಮಾತಾಡ್ತೀನಿ, ನೀವು ಹಾಗೆ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಇಂದ ಪವರ್ ಪಾಯಿಂಟ್ ಹಾಕೋಣ. ವಾಕ್ಯವನ್ನು ಓದಿ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 31 ಮತ್ತು 32ನೇ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 31 ಮತ್ತು 32ನೇ ವಾಕ್ಯ. ಸಿಮೋನನೇ, ಸಿಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. 32 ಓದ್ಬೇಕಾ? ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ಹೌದಾ? ಸೊ ಇಲ್ಲಿ ಹೇಳುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಸಿಮೋನನೇ, ಇದು ನಿನ್ನ ಏನಂತ, ಗೋಧಿಯನ್ನ ಎಲ್ಲಿ ಹಾಕ್ತಾರಂತೆ? ಓದಿ ಇನ್ನೊಂದ್ಸರಿ ಅದನ್ನ. ಲೂಕ 22, 31, 32. ಬ್ರದರ್, ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ಓಕೆ ಅಲ್ವಾ? ನೋಡ್ಬೇಕ್ರೆ, ಸಿಮೋನನೇ, ನೋಡು, ಸೈತಾನ ನಿನ್ನನ್ನು ಗೋಧಿಯಂತೆ ಒಣೆಯಬೇಕು ಅಂತ ಅಪ್ಪನೆ ಕೇಳಿಕೊಂಡನು, ಆದ್ರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು ಅನ್ನುವಂಥ ವಿಷಯವನ್ನ ಇಲ್ಲಿ ಹೇಳ್ತಾರೆ. ಇದೇ ನಮ್ಮ ಮುಖ್ಯವಾದಂತ ಒಂದು ವಿಷಯ. ಅಂದ್ರೆ ಇಲ್ಲಿ ಇರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ರೀಪ್ರಿನ್ಸ್ ನಂಬರ್ 3759. ಅದರಲ್ಲಿ ಟಾಪಿಕ್ ಹೆಸರು ಏನಂತ ಬ್ರದರ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ನಿನಗಾಗಿ ನಾನು ಬೇಡಿಕೊಂಡೆನು ಅನ್ನುವಂತ ಒಂದು ಹೆಸರು ಏನ್ ಮಾಡಿದ್ರೆ ಇಲ್ಲಿ ಕೊಟ್ಟಿದ್ದಾರೆ. ನಿನಗಾಗಿ ನಾನು ಬೇಡಿಕೊಂಡೆನು. ಓಕೆ,
ಎಷ್ಟು ನೆನಪಿದೆ ಸರಿದ್ರೆ ನಮ್ಗೆ ಎಲ್ರಿಗೂ ಗೊತ್ತಿರೋ ಪ್ರಕಾರವಾಗಿ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಅದ್ರ ಮಾತಾಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತುಂಬಾ ಭಯಂಕರವಾದ ಕಷ್ಟಕ್ಕೆ ಒಳಗಾಗ್ತಾರೆ ಆ ಕೊನೆಯ ಸಮಯದಲ್ಲಿ ಅಲ್ವಾ. ಕಷ್ಟ ಯಾವ ರೀತಿಗೆ ಇತ್ತು ಅಂತ ನೋಡಿದಾಗ ಮರಣಕ್ಕೆ ಅನುಗುಣವಾದಂತ ಇಷ್ಟನ್ನು ಪ್ರೀತಿಯ ಸರಸ್ವರೇ ದಯವಿಟ್ಟು ಕ್ಷಮಿಸ್ಕೊಳ್ಳಿ, ಡಿಸ್ಕನೆಕ್ಟ್ ಆಯ್ತು. ಓಕೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಸಮಯದಲ್ಲಿ ಮರಣಕ್ಕೆ ಅನುಗುಣವಾದ ಒಂದು ದುಃಖವನ್ನ ಅನುಭವಿಸ್ತಾ ಇರುವಂತ ವಿಷಯ ನಮ್ಮೆಲ್ಲರಿಗೂ ಗೊತ್ತಾಯಿದೆ. ನೋಡ್ಬೇಕಾದ್ರೆ ಆ ದುಃಖದಲ್ಲಿ ಅವರ ಒಂದು ಪ್ರಾರ್ಥನೆ ಅಂತ ಹೇಳಿದಾಗ ಅವರ ವಿಜ್ಞಾಪನೆ ಎಲ್ಲ ಯಾರಿಗೋಸ್ಕರ ಇತ್ತು ಅಂತ ನೋಡಿದಾಗ ಖಂಡಿತವಾಗ್ಲೂ ತನಗೋಸ್ಕರ ದೇವರ ಹತ್ರ ಅವ್ರು ವಿಜ್ಞಾಪನೆ ಮಾಡ್ತಾ ಇದ್ರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಕರೆಕ್ಟ್ ಅಲ್ವಾ? ಆದ್ರೆ ನಾವೇನ್ ನೋಡ್ತೀವಿ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನಗೋಸ್ಕರ ಮಾತ್ರವಲ್ಲ, ಆ ಸಮಯದಲ್ಲಿ ಏನ್ ಮಾಡಿದ್ರು, ಶಿಷ್ಯರಿಗೋಸ್ಕರ ಕೂಡ ಏನ್ ಮಾಡಿದ್ರು, ಬೇಡ್ಕೊಂಡ್ರು. ಕರೆಕ್ಟ್ ಅಲ್ವಾ? ಆ ಶಿಷ್ಯರ ಒಂದು ಪರಿಸ್ಥಿತಿನ ಕರ್ತನಾದ ಯೇಸು ಕ್ರಿಸ್ತ ಏನ್ ಮಾಡ್ಕೊಂಡಿದ್ರು, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ಆ ಕೊನೆಯ ಸಮಯದಲ್ಲಿ ಏನ್ ಮಾಡ್ತಾರೆ, ಶಿಷ್ಯರಿಗೋಸ್ಕರ ಏನ್ ಮಾಡ್ತಾರೆ, ಅವರು ವಿಜ್ಞಾಪನೆಯನ್ನ ಮಾಡ್ತಾರೆ ಅಲ್ವಾ. ಸೊ ಅದಕ್ಕೆ ಆ ವಿಜ್ಞಾಪನೆ ಅಂತ ನೋಡಿದಾಗ ಯಾವ ಒಂದು ಮಟ್ಟದಲ್ಲಿ ಈ ಶೋಧನೆ ಇತ್ತು ಅಂದ್ರೆ ಮುಖ್ಯವಾಗಿ ಅವರು ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಂತ ಒಂದು ಆಲೋಚನೆ ಏನಪ್ಪಾ ಅಂದ್ರೆ ಪ್ರಾರ್ಥನೆಯಲ್ಲಿ ನಿರತರಾಗಿರ್ರಿ, ಪ್ರಾರ್ಥನೆಯಲ್ಲಿ ಶೋಧನೆಗೊಳಗಾಗದಂತೆ ನೀವೇನ್ ಮಾಡ್ರಿ, ಪ್ರಾರ್ಥಿಸ್ರಿ ಅನ್ನುವಂಥ ವಿಷಯವನ್ನ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಪ್ರತಿ ಸಾರಿ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಮಾತು ಏನಪ್ಪಾ ಇತ್ತು ಅಂದ್ರೆ ನೀವು ಪ್ರಾರ್ಥನೆ ಮಾಡ್ರಿ, ನೀವು ಎಚ್ಚರಿಕೆಯಿಂದ ಇರ್ರಿ, ಯಾಕಂದ್ರೆ ಇದು ಶೋಧನೆಯ ಕಾಲವಾಗಿತ್ತು ಅಂತ. ದೇವರ ಮಕ್ಕಳು ನಾವು ನೋಡುವಂತ ಒಂದು ಪಾಠ ಏನಪ್ಪಾ ಅಂದ್ರೆ ಇಲ್ಲಿ ಯಾರಿಗೆ ತುಂಬಾ ಶೋಧನೆ ಕಾಲವಾಗಿತ್ತು ಅಂತ ನೋಡಿದಾಗ ಇಲ್ಲಿ 3 ಜನರಿಗೆ ತುಂಬಾ ಶೋಧನೆ ಕಾಲವಾಗಿತ್ತು. ಒಂದು ಯೂದಾಸನಿಗೆ, ಎರಡನೇದು ಪೇತ್ರನಿಗೆ, ಮೂರನೇದು ಕರ್ತನಾದ ಯೇಸು ಕ್ರಿಸ್ತನಿಗೆ. ಬಟ್ ಇಲ್ಲಿ ಯೂದಾಸ್ ಅಂತ ತಗೊಂಡಾಗ ಯೂದಾಸ್ ಹೇಗಿದ್ದಾರಪ್ಪ ಅಂದ್ರೆ ಯೂದಾಸ್ ಒಬ್ಬ ಹಣದ ಒಂದು ಜವಾಬ್ದಾರಿನ ಹೊತ್ಕೊಂಡಿದ್ದಾರೆ. ಅಂದ್ರೆ ಅವ್ರ ಕೈಲಿರುವಂತ ಒಂದು ಜವಾಬ್ದಾರಿ ಏನಪ್ಪಾ ಅಂದ್ರೆ ಟ್ರೆಷರರ್. ಈ ಟ್ರೆಷರರ್ ಅಂದಾಗ ಹೆಂಗಿರುತ್ತೆ ಅವ್ರಿಗೆ, ಅವ್ರ ಜವಾಬ್ದಾರಿ ದೊಡ್ಡದಾಗಿರುತ್ತೆ ಅಲ್ವಾ. ಸೊ ದೇವ್ರ ಮಕ್ಳು ನಮ್ಗೆ ಗೊತ್ತಿರುತ್ತೆ, ಟ್ರೆಷರರ್ ಅಂದಾಗ ಏನಿರುತ್ತೆ, ಅವರಲ್ಲಿ ದುಡ್ಡಿರೋದ್ರಿಂದ ಪ್ರತಿಯೊಂದು ಲೆಕ್ಕ ಕೊಡ್ಬೇಕು, ಅದನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು, ಮತ್ತೆ ಅವರು ನಂಬಿಕಸ್ಥರಾಗಿರ್ಬೇಕು ಅಲ್ವಾ. ಈ ನಂಬಿಕಸ್ದೇ ಇಲ್ದೇ ಇರುವಂತ ಯಾರಾದ್ರೂ ಒಬ್ಬ ಅಕೌಂಟೆಂಟ್ ಟ್ರೆಷರ್ ಇದ್ದಾಗ ಖಂಡಿತವಾಗ್ಲೂ ಅವರ ದುಡ್ಡಿನ ವಿಷಯದಲ್ಲಿ ಅವರಲ್ಲಿ ನಾವೇನ್ ಮಾಡಕ್ಕಾಗಲ್ಲ, ಸರಿಯಾದ ವಿಷಯವನ್ನ ಎದುರು ನೋಡಕ್ಕಾಗಲ್ಲ. ಈ ಜವಾಬ್ದಾರಿ ಯುದಾಸನಿ ಇತ್ತು. ಎರಡನೇದು ಏನಪ್ಪಾ ಅಂದ್ರೆ ಪೇತ್ರನ ಏನಾಗಿದ್ರು, ಪೇತ್ರನ ಆಕ್ಚುಲಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಎಲ್ಲಾ ಶಿಷ್ಯರಿಗೂ, ಅಂದ್ರೆ ಅಲ್ಲಿರುವಂತ ಎಲ್ಲಾ ಶಿಷ್ಯರಿಗೂ ಅವ್ರು ಏನಾಗಿದ್ರು, ಒಂದು ಮೌತ್ ಪೀಸ್ ತರ, ಬಾಯಿ ತರ ಇದ್ರು. ಅವ್ರೇನು ಅಲ್ಲಿ ಮಾತಾಡ್ತಾ ಇದ್ರು, ಅವ್ರ ಎಲ್ಲರ ಶಿಷ್ಯರ ಪರವಾಗಿ ಏನ್ ಮಾಡ್ತಿದ್ರು, ಪೇತ್ರನೇ ಮುಂದೆ ಮಾತಾಡ್ತಾ ಇದ್ರು ಎಲ್ಲಾ ವಿಷಯಗಳು ಕೂಡ ಅಲ್ವಾ. ಇದು ನಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯ. ಹಾಗಾಗಿ ನಾವು ಒಂದು ಲೋಕದ ದೃಷ್ಟಿಯಿಂದ ನೋಡಿದಾಗ, ಲೋಕದ ಒಂದು ಭಾವನೆ, ಒಂದು ಮಾಂಸಿಕವಾದ ಒಂದು ಭಾವನೆಯಲ್ಲಿ ನೋಡಿದಾಗ ಅಲ್ಲಿರುವಂತ 13 ಜನರಲ್ಲಿ 13 ಜನ ಅಂದ್ರೆ 12 ಜನ ಅಪೊಸ್ತಲರು ಮತ್ತೆ ಕರ್ತನಾದ ಯೇಸು ಕ್ರಿಸ್ತನು, ಇವ್ರನ್ನೆಲ್ಲ ಸೇರ್ಸಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಮೂವರಿಗೆ ಬಿಟ್ಟು ಮಿಕ್ಕಿದವರಿಗೆ ಶೋಧನೆ ಜಾಸ್ತಿ ಇರುತ್ತೆ ಅನ್ಸುತ್ತೆ. ಯಾರ್ ಮೂವರಿಗೆ ಬಿಟ್ಟು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೂ, ಪೇತ್ರನಿಗೂ ಮತ್ತೆ ಯೂದಾಸ್ ಅಲ್ವಾ. ಇವ್ರು 3 ಬಿಟ್ರೆ ಮಿಕ್ಕಿದವರಿಗೆ ಶೋಧನೆ ಇರುತ್ತೆ. ಮಿಕ್ಕಿದವ್ರು ತುಂಬಾ ವೀಕ್ ತರ ಇದಾರೆ, ಇವ್ರು 3 ಜನ ಸ್ಟ್ರಾಂಗ್ ತರ ಇದಾರೆ ಅಂತ ನಮ್ಗೆ ಅನ್ಸ್ಕೊಳುತ್ತೆ. ಆದ್ರೆ ಅದು ನಿಜವಾದ ವಿಷಯ ಅಲ್ಲ. ಬಟ್ ಶೋಧನೆ ಜಾಸ್ತಿ ಯಾರಿಗ್ ಬಂತು ಅಂತ ನೋಡಿದಾಗ ಯಾರಿಗ್ ಬಂತು, ಮುಖ್ಯವಾಗಿ ಈ 3 ಜನಕ್ಕೆ ಬಂತು. ದೇವ್ರ ಮಕ್ಳು ಇಲ್ಲಿ ನಾವು ಮರಿಬಾರ್ದು.
ಓಕೆ. ಹಾಗಿರ್ಬೇಕಾದ್ರೆ ಈ 3 ಜನಕ್ಕೆ ಆ ಶೋಧನೆ ಬರೋದಿಕ್ಕೆ ಕಾರಣವೇನು? ಹೆಚ್ಚಾಗಿ ಬರೋದಿಕ್ಕೆ ಕಾರಣವೇನು ಅಂತ ನೋಡಿದಾಗ, ಈ 3 ಜನರು ತುಂಬಾ ಮುಖ್ಯವಾದಂತ ಒಂದು ಸ್ಥಾನದಲ್ಲಿ ಅಲ್ಲಿ ಕಾಣಿಸಲ್ಪಟ್ರು. ಜವಾಬ್ದಾರಿಯಿಂದ ತಗೊಂಡಾಗ ಈ 3 ಜನರು ತುಂಬಾ ವಿಶೇಷವಾದ ಸ್ಥಾನದಲ್ಲಿ ಇದ್ರು. ವಿಶೇಷವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ತುಂಬಾ ದೊಡ್ಡ ಜವಾಬ್ದಾರಿ ಇತ್ತು. ಪೇತ್ರನಿಗೆ ಶಿಷ್ಯರಿಗೆಲ್ಲ ಮುಖ್ಯ ಸ್ಥಾನವಾಗಿ ಅಲ್ವಾ, ಶಿಷ್ಯರನ್ನೆಲ್ಲ ನಡೆಸುವಂತ, ಮುಂದೆ ಬರೆಸುವಂತ ಒಂದು ದೊಡ್ಡ ಜವಾಬ್ದಾರಿ ಅವ್ರ ಮೇಲೆ ಇತ್ತು. ಪೇತ್ರ ಏನಾದ್ರು ಸ್ವಲ್ಪ ನಿರಾಶೆ ಆಗ್ಬಿಟ್ರೆ ಇಲ್ಲ ನಿರಾಶೆ ಆಗ್ಬಿಡ್ತಾರೆ. ಪೇತ್ರ ಏನಾದ್ರು ಸ್ಟ್ರಾಂಗ್ ಆಗಿದ್ರೆ ಎಲ್ಲರೂ ಸ್ಟ್ರಾಂಗ್ ಆಗಿರ್ತಾರೆ. ಯುದಾಸನಿಗೆ ನೋಡಿದಾಗ ಹಣದ ಜವಾಬ್ದಾರಿ ಇತ್ತು. ಈ ರೀತಿ ನೋಡಿದಾಗ ಈ 3 ಜನರು ಒಂದು ಶೋಧನೆಗೆ ಇಲ್ಲೇನಾಗ್ತಾರೆ, ಒಳಗಾಗ್ತಾರೆ. ಕ್ರಿಸ್ತನಲ್ಲಿ ಸರಸರೇ, ಈ 3 ಜನರಿಗೂ ಬಂದಂತ ಶೋಧನೆಯಲ್ಲಿ ಮುಖ್ಯವಾಗಿ ಯೂದಾಸ್ ಮತ್ತೆ ಪೇತ್ರನ್ ತಗೊಂಡಾಗ ಅವರ ಇಬ್ಬರಿಗೂ ಬಂದಂತ ಒಂದು ಶೋಧನೆ ಹೇಗಿತ್ತು? ತುಂಬಾ ಸರಿ, ಮೀಟ್ ಮಾಡ್ಕೊಂಡ್ಬಿಡಿ. ಥ್ಯಾಂಕ್ ಯು. ಮತ್ತೆ ಪೇತ್ರ ಮತ್ತೆ ಯುದಾಸನಿಗೆ ಬಂದಂತ ಶೋಧನೆ ಎರಡು ಕೂಡ ಒಂದೇ ರೀತಿಯಾಗಿದ್ರು ಕೂಡ, ಆದ್ರೆ ಅದರ ರಿಸಲ್ಟ್, ಅದರ ಅಂತ್ಯ ಏನಾಗಿತ್ತು, ಬೇರೆ ಬೇರೆ ತರ ಇತ್ತು. ನಮ್ಗೆಲ್ಲ ಪ್ರಶ್ನೆ ಬರುತ್ತೆ, ಈಗ ಯುದಾಸನಿಗೆ ಯಾವ ತರ ಶೋಧನೆ ಬಂತು, ಮತ್ತೆ ಪೇತ್ರನಿಗೆ ಯಾವ ತರ ಶೋಧನೆ ಬಂತು? ಏನಿದೆ ಯುದಾಸನಿಗೆ ಮತ್ತೆ ಪೇತ್ರನಿಗೆ ಯಾವ ತರ ಶೋಧನೆ ಬಂತು? ನಿಮ್ಗೇನ್ ಗೊತ್ತಿದೆ ಆ ಪಾಯಿಂಟ್ ನಲ್ಲಿ ನೋಡೋಣ. ಪೇತ್ರನಿಗೆ ಯಾವ ತರ ಶೋಧನೆ ಬಂತು? ಪೇತ್ರನಿಗೆ ಯೇಸು ಕ್ರಿಸ್ತನ ಬಗ್ಗೆ ಅವನು ನಾನರಿಯೇನೆ ಅಂತ ಜೀವ ಭಯ ಬ್ರದರ್, ಅವನ ಭಯದಿಂದ ಅವ್ರಿಗೆ ಹೇಳ್ತಾರೆ. ಓಕೆ, ಜೀವ ಭಯ. ಓಕೆ, ಬೇರೆ ಇನ್ನೇನಿತ್ತು ಅವ್ರಿಗೆ? ಬೇರೆ ಯಾಕೆ ಗೊತ್ತಾ ಈ ವಿಷಯವನ್ನ ನೋಡ್ತಾ ಇದ್ದೀವಿ ನಾವು? ಯಾಕಂದ್ರೆ ಇದು ನಮ್ಗೆ ಪಾಠ. ಅದಕ್ಕೆ ನಾವ್ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಬೇರೆ ವಿಷಯ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಹೇಳ್ರಿ, ಬೇರೆ ಏನಿರುತ್ತೆ? ಏನೇ ಕಷ್ಟ ಬಂದು ಸ್ವಾಮಿ ಬಿಟ್ಟ ನಾನು ಹೋಗಲ್ಲ ಅಂತ ಅಂದಿರ್ತಾರಲ್ಲ, ಆ ಒಂದು ವಿಶ್ವಾಸದ ಕುರಿತಾನೆ ಅವನ್ಗೆ ಶೋಧನೆ ಬಂದ. ಯಸ್, ಗುಡ್. ಅವ್ರು ಹೇಳಿದಂತ ಮಾತು ಶೋಧನೆ ಬರುತ್ತೆ. ಓಕೆ, ಗುಡ್. ಬೇರೆ ಮತ್ತೆ ಇನ್ನ ಸಹೋದರರಿಗೆ ಅವರು ಬಲಪಡಿಸ್ಬೇಕಾಗಿತ್ತ ಅವರು. ಅದೇ ಯೇಸು ಸ್ವಾಮಿ ಇನ್ನೊಂದು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಬ್ರದರ್, ಏನಂದ್ರೆ ಎಲ್ಲಿ ಜನರೆಲ್ಲ ನನ್ನ ಪ್ರವಾದಿಗಳು ಅದು ಇದೆ ಅಂತ ಹೇಳ್ತಾರೆ, ನೀವೇನಂತೀರ ಅಂತ ಕೇಳಿದಾಗ ಪೇತ್ರನು ನೀನ್ ಬರ್ಬೇಕಾದ ಕ್ರಿಸ್ತನ್ ಎಂಬುದಾಗಿ ಹೇಳ್ತಾನೆ ಬ್ರದರ್. ಅಂದ್ರೆ ಒಂದು ದೊಡ್ಡ ಪರೀಕ್ಷೆ ಅವನಿಗಿದ್ದಾಗ ಅವನು ಅದರಲ್ಲಿ ಹೇಳ್ತಾನೆ ಕರೆಕ್ಟ್ ಆಗಿ. ಕರೆಕ್ಟ್. ಅದ್ರಲ್ಲಿ ಏನಪ್ಪ ನೋಡ್ತೀವಿ ಅಂದ್ರೆ, ಇಲ್ಲಿ ಪಾಯಿಂಟ್ ಕರೆಕ್ಟ್, ನಿಮ್ದಲ್ಲ, ಬೇರೆ ಪಾಯಿಂಟ್ ನಾನೇನು ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಪೇತ್ರನಿಗೆ ಬಂದಂತ ಒಂದು ಶೋಧನೆ, ನೀವೇನ್ ಹೇಳಿದ್ರಿ, ಒಂದ್ ಮಾತಿನ ಪ್ರಕಾರ ಅಲ್ಲಿ ಅವರು ಮೊದ್ಲು ಏನ್ ಮಾಡಿದ್ರು, ನಾನು ಏನೇ ಆದ್ರೂ ನಿಮ್ನ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರು. ಇಲ್ಲಿ ನೀವ್ ಯಾರಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು. ಓಕೆ, ಇನ್ನೊಂದ್ ಕಡೆ ಅವ್ರಿಗೆ ಇದ್ದಂತ ಭಯ, ಇದೆಲ್ಲ ನೀವ್ ಹೇಳಿದ್ ಕರೆಕ್ಟ್. ಬಟ್ ಇಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಪೇತ್ರ ಮಾಡ್ತೀನಿ ಯೇಸು ಕ್ರಿಸ್ತನ ಗೊತ್ತಿಲ್ಲ ಅನ್ಬಿಟ್ರು ಕೊನೆಗೆ. ಅಂದ್ರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ಲಿಲ್ಲ, ಗೊತ್ತಿಲ್ಲ ಅನ್ಬಿಟ್ರು. ಯುದಾಸ್ ಏನಂದ್ರು, ಗೊತ್ತಿಲ್ಲ ಅಂದ್ರೆ ಯೇಸು ಕ್ರಿಸ್ತನ ನೋಡ್ಬಿಟ್ಟು ಇಲ್ಲ ಇವ್ರು ಯಾರಂತ ಗೊತ್ತಿಲ್ಲ ಅಂತ ನೋಡೋಗ್ಲಿಲ್ಲ, ಇವ್ರೇ ಅಂತ ತೋರ್ಸ್ಕೊಟ್ರು. ಮತ್ತೆ 2 ಶೋಧನೆ ಒಂದೇ ಶೋಧನೆ ಆಗಿರೋಕ್ ಸಾಧ್ಯತೆ ಇದೆಯಾ? ಇಲ್ಲ. ಹೇಗೆ ಮತ್ತೆ ಅಲ್ವಾ? 2 ಶೋಧನೆ ಒಂದೇ ಆಗಿರೋಕ್ಕೆ ಸಾಧ್ಯತೆ ಇಲ್ಲ. 2 ಬೇರೆ ಬೇರೆ ಶೋಧನೆನಾ? ಹೌದಾ? ನಾವು ನೋಡಕ್ಕೆ ಗೊತ್ತಂತ ಹೇಳಿದ್ರು, ಇವ್ರು ಯಾರಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಕರೆಕ್ಟಾ? ಇವ್ರು ಯಾರಂತ ಗೊತ್ತಿಲ್ಲ ಅಂತ ಹೇಳಿದ್ರು ಅವರು. ಹೌದು. ಹಾಗೆ ನೋಡ್ಬೇಕಾದ್ರೆ ಹೊರನೋಟಿಗೆ 2 ಬೇರೆ ಬೇರೆ ತರ ಇದ್ರು, ನಿಜ ಸಂಗತಿಯಲ್ಲಿ 2 ಒಂದೇ ಶೋಧನೆ. ಹೆಂಗಪ್ಪ ಅಂದ್ರೆ ನೋಡಿ, ಇಲ್ಲಿ ಯೂದಾಸನು ಯೇಸು ಕ್ರಿಸ್ತನ ತೋರ್ಸ್ಕೊಡುವಂತ ವಿಷಯ ಇದಿರ್ಬೋದು ಅಲ್ವಾ? ಅದೇನಪ್ಪಾ ಅಂದ್ರೆ ಮುಖ್ಯವಾಗಿ ಅವರ ಜೊತೆಗಿದ್ದು ಅವರು ಕರ್ತನಾದ ಯೇಸು ಕ್ರಿಸ್ತನ ಅವ್ರ ಮೇಲೆ ಇಟ್ಟಂತ ನಂಬಿಕೆನ ಏನ್ ಮಾಡಿದ್ರು, ಅಲ್ಲಿ ಬ್ರೇಕ್ ಮಾಡಿದ್ರು. ಇವ್ರು ಒಳ್ಳೆ ಒಬ್ಬ ಟ್ರೆಷರ್ ಆಗಿರ್ತಾನೆ, ನಂಬಿಕಸ್ಥ ಒಬ್ಬ ಅಕೌಂಟ್ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ನಂಬಿಕಸ್ಥರಾಗಿರ್ತಾನೆ ಅನ್ನುವಂತ ಒಂದು ಇದನ್ನ ಏನ್ ಮಾಡಿದ್ರು, ಅಲ್ಲಿ ಬ್ರೇಕ್ ಮಾಡಿದ್ರು. ಅಂದ್ರೆ ದುಡ್ಡು ಏನ್ ಮಾಡೋದು ತಗೊಂಡು ಇಲ್ಲಿ ತೋರ್ಸ್ಕೊಟ್ರು, ಆ ನಂಬಿಕೆನ ಕಳ್ಕೊಂಡ್ರು. ಪೇತ್ರ ಹೇಳಿದ ವಿಷಯದಲ್ಲಿ ಯಾವಾಗ್ಲೂ ನಂಬಿಕಸ್ಥ ತೋರಿಸ್ತಾರ ಅನ್ನೋ ಆ ನಂಬಿಕೆನ ಏನ್ ಮಾಡಿದ್ರು, ಅವ್ರೇನ್ ಮಾಡಿದ್ರು, ಇಲ್ಲೇನಪ್ಪ ನೋಡ್ತೀವಿ ಅಂದ್ರೆ ಇಬ್ರಿಗೂ ಬರುವಂತ ಶೋಧನೆ ಯಾವ ರೀತಿ ಇತ್ತು ಅಂದ್ರೆ, ಅದರ ಒಂದು ತೀವ್ರತೆ ಎಷ್ಟು ಮಟ್ಟಿಗಿತ್ತು ಅಂದ್ರೆ, ಅದರಲ್ಲಿ ನಮ್ಮ ಪೇತ್ರನ ನೀವು ತಗೊಂಡಾಗ ಪೇತ್ರ ಏನ್ ಮಾಡ್ತಿದ್ರು ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಯಾವಾಗ್ಲೂ ಅವ್ರಿಗೆ ಹೇಳಿದಂತ ಒಂದು ವಿಷಯ ನೋಡ್ರಿ. ಈಗ ಗೆತ್ಸಮನೆ ತೋಟಕ್ಕೆ ಹೋದಾಗ ಎಷ್ಟು ಜನ ಕರ್ಕೊಂಡು ಹೋಗ್ತಾರೆ? 3 ಜನ ಕರ್ಕೊಂಡು ಹೋಗ್ತಾರೆ. 3 ಜನ. ಕರೆಕ್ಟಾ?
ಆದ್ರೆ ಯೂದಾಸ 3 ಜನರಲ್ಲಿ ಇದ್ರಾ? ಇಲ್ಲ. ಇಲ್ಲ. 3 ಜನ ಯಾರಿದ್ರು? ಪೇತ್ರ ಇದ್ರು. ಪೇತ್ರ ಪೇತ್ರ ಇದ್ರು ಇರ್ಬೇಕಾದ್ರೆ ಯೋಚನೆ ಮಾಡ್ರಿ, ನೀವು ನನಗೋಸ್ಕರ ಸ್ವಲ್ಪ ಹೊತ್ತಾದ್ರೂ ಪ್ರಾರ್ಥನೆ ಮಾಡಬಾರ್ದಂತ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡಿದ ಅವ್ರಿಗೆ? ಹೇಳ್ತಾರೆ. ಅವ್ರು ನಿದ್ರೆ ಮಾಡಿದ್ರ ಹಂಗೆ. ಹೇಳಿದ್ರು. ಆದ್ರೆ ಅವ್ರ ಏನ್ ಮಾಡಿಲ್ಲ, ಅದನ್ನ ಪ್ರಾರ್ಥನೆ ನಿರ್ದಾಕ್ಷಿಣ್ಯ ಮಾಡಿಲ್ಲ ಅಲ್ವಾ? ಸರ್ ಹೌದು. ನೋಡ್ಬೇಕಾದ್ರೆ ಪೇತ್ರನಿಗೆ ಆ ವಿಷಯ ಗೊತ್ತಿತ್ತು. ಯಾವ ವಿಷಯ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿ ಅನ್ನೋ ವಿಷಯ ಪೇತ್ರನಿಗೆ ಏನಿತ್ತು? ಗೊತ್ತಿತ್ತು. ಗೊತ್ತಿತ್ತು. ಆದ್ರೂ ಏನ್ ಮಾಡಿಲ್ಲ ಪೇತ್ರ? ಪ್ರಾರ್ಥನೆ ಮಾಡಿಲ್ಲ. ಮಾಡ್ಲಿಲ್ಲ. ಪ್ರಾರ್ಥನೆ ಏನ್ ಮಾಡಿಲ್ಲ, ನಿರತರಾಗಿಲ್ಲ. ಮತ್ತೆ ನಿದ್ರೆ ಏನಪ್ಪಾ ಅಂದ್ರೆ ಮಾಡಿದ್ರು. ತಂಗಿ ಹೇಳಿದ ಪ್ರಕಾರವಾಗಿ ನಾನು ಯಾವುದೇ ಕಾರಣಕ್ಕೂ ನಿಮ್ನ ಬಿಟ್ಟು ಹೋಗಲ್ಲ ಅನ್ನುವಂತ ಒಂದು ಹೆಮ್ಮೆ ಐತ್ ನೋಡಿ, ಅದು ನಾನ್ ಬಿಟ್ಟೋಗಲ್ಲ ಅಂತ. ಅಲ್ಲಿ ಅದಕ್ಕೊಂದ್ ದೊಡ್ಡ ಏಟಾಯ್ತು ನೋಡ್ರಿ. ಅವಾಗ ಅವರ ಸಂಪೂರ್ಣ ಧೈರ್ಯ ಏನಾಯ್ತು, ಹೊರಟೋಗ್ಬಿಡ್ತು. ರೈಟಾ? ಯಾವ ರೀತಿ ಏಟಾಗಿರ್ಬೋದು ಅದಕ್ಕೆ ನೋಡ್ರಿ. ಪೇತ್ರ ಮನಸ್ಸಲ್ಲಿ ಏನೇ ಇರುತ್ತಂದ್ರೆ, ಏನೇ ಆದ್ರೂ ಯೇಸು ಕ್ರಿಸ್ತನ ಯಾರು ಹಿಡಿಯಕ್ಕಾಗಲ್ಲ. ಯೇಸು ಕ್ರಿಸ್ತನ ಬಲಶಕ್ತಿ ಅಷ್ಟು ದೊಡ್ಡದು ಅಲ್ವಾ? ಯಾರು ಏನ್ ಮಾಡಕ್ಕಾಗಲ್ಲ. ಹಾಗೇನೋ ಮಾಡುದು ನಾನು ನಿಂತ್ಕೊಳ್ತೀನಿ ಅಂತ ಇದ್ರು. ಅದೇ ರೀತಿ ಏನ್ ಮಾಡಿದ್ರು, ಒಬ್ಬ ಸೇವಕನ ಕಿವಿನ ಕತ್ತರಿಸಿದ್ರು. ಕರೆಕ್ಟಾ? ಹೌದು. ಕತ್ತರಿಸಿದ್ಮೇಲೆ ಏನಾಯ್ತು ಅಲ್ಲಿ ಅಂದ್ರೆ, ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು? ವೆರಿ ಗುಡ್, ನೋಡಪ್ಪ ನನಗೋಸ್ಕರ ನಿಂತ್ಕೊಂಡಿದ್ಯಾ, ನೀನ್ ಕರೆಕ್ಟ್ ಆಗಿ ಮಾಡ್ದೆ ಅಂತ ಹೇಳಿಲ್ಲ. ನೀನೇನ್ ಮಾಡ್ತಿದ್ಯಾ ಕೆಲಸ, ನಿನ್ ಕತ್ತಿನ ಕೆರಳ ಹಾಕು ಅಂತ ಹೇಳ್ಬಿಟ್ರು. ತಂದೆ ನನಗೆ ಕೊಟ್ಟಂತ ಪಾತ್ರೆ ನಾನು ಪಾನ ಮಾಡಬಾರ್ದ ಅಂತ ಹೇಳ್ಬಿಟ್ರು. ರೈಟಾ? ಹೌದು. ಈ ರೀತಿ ಹೇಳಿದಾಗ ಏನಾಗ್ಬಿಡ್ತು ಅವ್ರಿಗೆ, ಏನಪ್ಪ ಯೇಸು ಕ್ರಿಸ್ತನೇ ತನ್ನನ್ನ ರಕ್ಷಣೆ ಮಾಡ್ಕೊಳ್ತಾ ಇಲ್ಲ, ಈಗ ನಾವೇನಾದ್ರೂ ಯೇಸು ಕ್ರಿಸ್ತನ್ ಇದ್ರೆ ನಮ್ಗೇನಾಗುತ್ತೆ? ಖಂಡಿತ ಅಪಾಯ ಬಂದೇ ಬರುತ್ತೆ. ಆ ಟೈಮ್ ಅಂದ್ರೆ ನೋಡಿ, ಪೇತ್ರನ ಒಂದ್ ಮೈಂಡ್ ತಗೊಂಡಾಗ ಪೇತ್ರ ಏನ್ ಮಾಡಿಲ್ಲ ಅಂದ್ರೆ, ಪೂರ್ವ ಯೋಜಿತವಾಗಿ ಯಾವುದೇ ಒಂದ್ ಪ್ಲಾನ್ ನ ಮಾಡಿರ್ಲಿಲ್ಲ. ಅದೆಲ್ಲ ಸ್ಪಾಟ್ ಅಲ್ಲಿ ನಡೆದು ಹೋಗಿತ್ತು. ಮೊದ್ಲೇ ಪ್ಲಾನ್ ಮಾಡಿ ಯೇಸು ಕ್ರಿಸ್ತನ ಈ ರೀತಿ ಮಾಡ್ಬೇಕಂತ ಪೇತ್ರ ಏನ್ ಮಾಡಿಲ್ಲ, ಪ್ರಾರ್ಥನೆ ಇದು ಪ್ಲಾನ್ ಮಾಡಿಲ್ಲ. ಆದ್ರೆ ಪೇತ್ರನ ಬಗ್ಗೆ ನೋಡ್ಬೇಕಾದ್ರೆ ಪೇತ್ರನ ಒಂದ್ ಮೈಂಡ್ ಏನಿದೆ ಅಂದ್ರೆ, ನಂಬಿಕಸ್ಥರಾಗಿದ್ರು ಮತ್ತೆ ದೇವರ ವಿಷಯದಲ್ಲಿ ಏನಾದ್ರು ಅಂದ್ರೆ ನಿಷ್ಠೆ ಉಳ್ಳವರಾಗಿದ್ರು. ಏನು ದೇವ್ರ ಕೆಲಸ ಕೊಟ್ಟಿದ್ರು ಅದನ್ನ ನಂಬಿಕೆಯಿಂದ ಮಾಡೋರಾಗಿದ್ರು. ಆದ್ರೆ ಆ ಅವತ್ತಿನಲ್ಲಿ ಒಂದು ಬಲಹೀನತೆ ಇತ್ತು. ಏನಪ್ಪಾ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಇತ್ತು. ತನ್ನ ಮೇಲೆ ಓವರ್ ಕಾನ್ಫಿಡೆನ್ಸ್ ನ ಇಟ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ, ಪೇತ್ರನು ಬೀಳೋದಕ್ಕೆ ಒಂದು ಮುಖ್ಯವಾದ ಕಾರಣ ಏನಪ್ಪಾ ಇತ್ತು ಅಂದ್ರೆ, ಆ ಒಂದು ಓವರ್ ಕಾನ್ಫಿಡೆನ್ಸ್, ಆ ಬಲಹೀನತೆನ ಗಮನಿಸದೇ ಇರೋದು, ತನಗೆ ಬಂದಂತ ಶೋಧನ ಗುರುತಿಸದೇ ಇರೋದು, ಇದೆಲ್ಲ ಕೂಡ ಏನಾಯ್ತು, ಒಂದು ಮುಖ್ಯವಾದ ಒಂದು ಕಾರಣವಾಯ್ತು ಅಲ್ವಾ? ಅದು ಮಾತ್ರ ನೋಡ್ರಿ, ಪೇತ್ರ ಏನ್ ಮಾಡಿದ್ರ ಅಂದ್ರೆ, ಯೇಸು ಕ್ರಿಸ್ತನ ಅಲ್ಲಿ ನೀವ್ ಯಾರಂತ ಗೊತ್ತಿಲ್ಲ ಅಂತ ಹೇಳ್ಬೇಕಾರೆ ಏನ್ ಮಾಡಿದ್ರ ಗೊತ್ತಾ? ಏನ್ ಮಾಡಿದ್ರಂತಲ್ಲಿ? ಯೇಸು ಕ್ರಿಸ್ತನ ಅಲ್ಲಿಗೆಲ್ಲದ್ರಲ್ಲ, ಇವ್ರು ಯಾರಂತ ಗೊತ್ತಿಲ್ಲ ಅಂದ್ಬಿಟ್ಟು ಯೇಸು ಕ್ರಿಸ್ತನ ಶಪಿಸೋಕ್ಕೂ ಶುರು ಮಾಡ್ಕೊಂಡ್ಬಿಟ್ಟಿದ್ರಂತೆ. ಓದಿದ್ರಾ? ಯಾರಂತ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ ಯೇಸು ಕ್ರಿಸ್ತನ. ಆಣೆ ಇಟ್ಕೋತಾ ಇದ್ರಿ. ಓದ್ರಿ, ವಾಕ್ಯ ತೆಗೀರಿ, ಬೈಬಲ್ ಎಲ್ಲಿ ಬರುತ್ತೆ ನೋಡಿ, ತೆಗೀರಿ, ಯಾರು ತೆಗಿದ್ರು ಓದ್ರಿ ನೋಡಿ. ಮತ್ತೇನ ಸುವಾರ್ತೆ 26ನೇ ಅಧ್ಯಾಯ 69ರಿಂದ ಹೋದ್ರಿ. ಇತ್ತಲಾಗಿ ಪೇತ್ರನು ಹೊರಗೆ ಅಂಗಳದಲ್ಲಿ ಕೂತಿದ್ದನು. ಅಲ್ಲಿ ಒಬ್ಬ ದಾಸಿಯು ಅವನ ಬಳಿಗೆ ಬಂದು, ನೀನು ಸಹ ಗಲಿಲಾಯದ ಯೇಸುವಿನ ಕೂಡ ಇದ್ದವನು ಅನ್ನಲು ಅವನು, ಅಲ್ಲ, ನೀನು ಏನನ್ನುತ್ತೀಯೋ ನನಗೆ ಗೊತ್ತಿಲ್ಲ ಎಂದು ಎಲ್ಲರ ಮುಂದೆ ಹೇಳಿದನು. ಅವನು ಅಲ್ಲಿಂದ ಬಾಗಿಲಿನ ಕಡೆಗೆ ಹೊರಟು ಹೋದಾಗ ಮತ್ತೊಬ್ಬಳು ಅವನನ್ನು ಕಂಡು ಅಲ್ಲಿರುವವರಿಗೆ, ಇವನು ನಜರೇತಿನ ಯೇಸುವಿನ ಕೂಡ ಇದ್ದವನು ಎಂದು ಹೇಳಿದಳು. ಅವನು ತಿರುಗಿ, ಅಲ್ಲ, ಆ ಮನುಷ್ಯನು ನಾನರಿಯೆ ಎಂದು ಆಣೆ ಇಟ್ಟುಕೊಂಡು ಹೇಳಿದನು. ಸ್ವಲ್ಪ ಹೊತ್ತಿನ ಮೇಲೆ ಈಗ ಅದೇ ಒಂದು ಇನ್ಸಿಡೆಂಟ್ ನ ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 69, 70 ಮತ್ತೆ 71 ಓದಿರಿ. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 70 ಮತ್ತು 71. ಅವನು ತಿರುಗಿ ಅಲ್ಲ ತಿರುಗಿ ಅಂದನು. ಓದಿ ಬ್ರದರ್. ಅವನು ತಿರುಗಿ ಅಲ್ಲ ಅಂದನು. ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ನಿಂತವರು ಪೇತ್ರನಿಗೆ, ನಿಶ್ಚಯವಾಗಿ ನೀನು ಅವರಲ್ಲಿ ಒಬ್ಬನು, ನೀನು ಗಲಿಲಾಯದವನಷ್ಟೇ ಎಂದು ತಿರುಗಿ ಹೇಳಿದರು.
ಆದರೆ ಹೌದು. ಅವನು ಓದ್ರಿ ಓದ್ರಿ. ಪೇತ್ರನು, ನಿಶ್ಚಯವಾಗಿ ನೀನು ಅವರಲ್ಲಿ ಒಬ್ಬನು, ನೀನು ಗಲಿಲಾಯದವನಷ್ಟೇ ಎಂದು ತಿರುಗಿ ಹೇಳಿದರು. ಆದರೆ ಅವನು, ನೀವು ಹೇಳುವ ಆ ಮನುಷ್ಯನನ್ನು ನಾನರಿಯೆ ಎಂದು ಹೇಳಿ ಶಪಿಸಿಕೊಳ್ಳುವುದಕ್ಕೂ ಆಣೆ ಇಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ನೋಡಿದ್ರಾ ಏನನ್ನ ಏನ್ ಮಾಡಿದ್ರೆ? ಶಪಿಸಿಕೊಳ್ಳುವುದಕ್ಕೂ ಆಣೆ ಇಡುವುದು. ಅಂದ್ರೆ ಎಷ್ಟ್ರ ಮಟ್ಟಿಗೆ ಅಲ್ಲಿ ಹೋಗ್ಬಿಟ್ಟಿದ್ರಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ಗೂ ಹೋಗ್ಬಿಟ್ಟಿದ್ರು. ಯಾರೋ? ಪೇತ್ರನು. ನೋಡ್ರಿ, ಇದು ಪೇತ್ರನ ಒಂದು ಗುಣಲಕ್ಷಣ. ಯುದಾಸ್ ಆದ್ರೂ ಬಂದ್ ಏನ್ ಮಾಡಿದ್ರು? ಮುತ್ ಕೊಟ್ರು, ಹೊಟ್ಟೋಗ್ಬಿಟ್ರು. ಆದ್ರೆ ಇಲ್ಲಿ ಎಷ್ಟು ಚಾನ್ಸ್ ಬರುತ್ತಂದ್ರೆ ಅವ್ರಿಗೆ ಮತ್ತೆ ಮತ್ತೆ ಅದೇ ಒಂದು ವಿಷಯಕ್ಕೆ ಬಂದಾಗ ಏನ್ ಮಾಡಿದ್ರು? ಮತ್ತೆ ಮತ್ತೆ ಅಲ್ವಾ ಅದೇ ಒಂದ್ ಕೆಲಸ ಏನ್ ಮಾಡ್ತಾರೆ? ಗೊತ್ತಿಲ್ಲ ಒಂದ್ ಏನ್ ಮಾಡ್ತಾರೆ ಅಂದ್ರೆ ಹುಂಜ ಏನ್ ಮಾಡುತ್ತೆ? 2 ಸಾರಿ ಹುಂಜ ಕೂಗೋದಕ್ ಮೊದ್ಲು ಏನ್ ಮಾಡ್ತೀಯ? 3 ಸಾರಿ ಏನ್ ಮಾಡ್ತೀನಿ ನನ್ನ ಅಲ್ಲೇ ಗೆಲುವಿ ಅನ್ನೋ ರೀತಿಲಿ ಮೊದಲನೇ ಸರಿನೂ ಮಾಡಿದ್ರು, 2ನೇ ಸರಿನೂ ಅದನ್ನೇ ಮಾಡಿದ್ರು, 3ನೇ ಸರಿನೂ ಮಾಡಿದ್ರು. ಹೀಗೆ ಎಂತ ಒಂದು ಮೈಂಡ್ ಸೆಟಪ್ ಅಲ್ಲಿ ಪೇತ್ರ ಇದ್ದಿರ್ಬೋದು ನೋಡಿ. ಸ್ವಲ್ಪ ಇದು ತುಂಬಾ ಡಿಫಿಕಲ್ಟ್ ಕಂಡೀಷನ್. ಏನಕ್ಕಪ್ಪ ಈ ವಿಷಯ ಮಾತಾಡ್ತಿದೀವಿ ಅಂದ್ರೆ ಈ ಪಾಯಿಂಟ್ ಹಂಗೆ ಇಟ್ಕೊಳ್ಳೋಣ ಅಲ್ವಾ? ಯಾಕಂದ್ರೆ ಇದೇ ವಿಷಯವನ್ನ ಕರ್ತನಾದ ಯೇಸು ಕ್ರಿಸ್ತನು ಮೊದ್ಲೇ ಗಮನಿಸಿ ಆ 3 ಜನರಲ್ಲಿ ಯೂದಾಸ್ ಇರ್ಲಿಲ್ಲ. ಯೂದಾಸ್ ಇಲ್ದ ಇದ್ರು ಕೂಡ ಹೇಳ್ತಿದ್ರು, ಸ್ವಲ್ಪ ಹೊತ್ತು ಎಚ್ಚರಿಕೆ ಇದ್ದು ಪ್ರಾರ್ಥನೆ ಮಾಡಬಾರ್ದ? ಶೋಧನೆಗಳಾಗಿದೆ, ಇನ್ನು ಕೆಲವೇ ಕ್ಷಣಗಳು ನಿಮ್ಗೆ ಶೋಧನೆ ಬರ್ತಾ ಇದೆ. ಪೇತ್ರನೇ, ನಿನಗೂ ಶೋಧನೆ ಬರ್ತಾ ಇದೆ, ಇನ್ನು ಕೆಲವೇ ಸಮಯದಲ್ಲಿ ಬರ್ತಾ ಇದೆ ಆ ಶೋಧನೆ. ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬಾರ್ದಂತ ಯೇಸು ಕ್ರಿಸ್ತನು ಹೇಳಿದ್ರು ಕೂಡ ಅವ್ರೇನ್ ಮಾಡಿರ್ಲಿಲ್ಲ, ಆ ವಿಷಯಕ್ಕೆ ಗಮನ ಕೊಟ್ಟಿರ್ಲಿಲ್ಲ ಅಲ್ವಾ? ನೋಡ್ರಿ ಎಷ್ಟ್ರ ಮಟ್ಟಿಗೆ ಏನಾಗ್ಬಿಡ್ತು ಆ ಪೇತ್ರನ ಒಂದು ಸನ್ನಿವೇಶ ಎಷ್ಟು ಮೋಸವಾಗಿತ್ತು ಅಂದ್ರೆ, ಅದಾದ ನಂತರ ಈ 3 ಸರಿ ಕೂಗುದು ಹೇಳಿದ್ಮೇಲೆ, ಅಲೆಗಳದ್ಮೇಲೆ ಯೇಸು ಕ್ರಿಸ್ತನು ಹುಂಜ ಕೂಗಿರುತ್ತಂತ ಇಟ್ಕೊಳ್ಳಿ. ನಾವು ಮೂವಿ ಎಲ್ಲ ನೋಡ್ಬೇಕಾದ್ರೆ ಏನಾಗುತ್ತಂದ್ರೆ ಯೇಸು ಕ್ರಿಸ್ತನ್ ತಿರುಗಿ ನೋಡೋ ತರ ಸೀನ್ ಹಾಕಿದ್ದಾರೆ. ಆದ್ರೆ ಆಕ್ಚುಲಿ ಅವ್ರಿಗೆ ಯಾವ್ದು ನೆನಪು ಮಾಡಿರುತ್ತೆ ಯೇಸು ಕ್ರಿಸ್ತನ್ ಹೇಳಿದ ಮಾತು? ಯೇಸು ಕ್ರಿಸ್ತ ಹೇಳಿದ್ರಲ್ಲ, ಕೋಳಿ ಕೂಗುದೇನಾಗಿರುತ್ತೆ? ಅವಾಗ ಅವ್ರು ಯೇಸು ಕ್ರಿಸ್ತ ಮೊದ್ಲೇ ಇದೇ ರೀತಿ ಹೇಳಿದ್ರಲ್ಲ ನೋಡಿ, ಸೈನ್. ಅವಾಗ್ಲೇ ಅವ್ರು ಫ್ಲಾಶ್ ಆಗಿದ್ದು ಏನಪ್ಪಾ ಅಂದ್ರೆ, ಹೌದು ಇದನ್ನೇ ಯೇಸು ಕ್ರಿಸ್ತ ಹೇಳಿದ್ರು, ನಾನು ಕೋಳಿ ಕೂಗೋಕ್ಕಿಂತ ಮುಂಚೆ 3 ಸರಿ ಯೇಸು ಕ್ರಿಸ್ತನ ಅರಿಯನೆಂದು ಹೇಳ್ತೀನಿ ಅನ್ಬಿಟ್ಟು. ಅದೇ ಪ್ರಕಾರ ಆಯ್ತಲ್ಲ ಅಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ಅವಾಗ ಅವ್ರಿಗೆ ಫ್ಲಾಶ್ ಆಗುತ್ತೆ. ಅದಾದ ನಂತರ ಆತನ ಹೃದಯ ಹೆಂಗಿತ್ತು? ಈ ಕೋಳಿ ಕೂಗಿದ್ಮೇಲೆ ಆತನ ಹೃದಯ ಸಮಾಧಾನವಾಗಿ ಸಂತೋಷವಾಗಿ ಇದ್ರಕ್ಕೆ ಸಾಧ್ಯತೆ ಇತ್ತಾ? ಇಲ್ಲ ಅಲ್ವಾ? ಎಷ್ಟು ಫೀಲಿಂಗ್ ಆಗಿರ್ಬೇಕು, ಎಷ್ಟು ದೊಡ್ಡ ಕಷ್ಟಕ್ಕೆ ಒಳಗಾಗಿರ್ತಾರೆ, ಕರೆಕ್ಟ್ ಅಲ್ವಾ? ಇದು ಪೇತ್ರನ ಒಂದು ಪಾರ್ಟ್ನ ಇಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಯೂದಾಸ್ನ ತಗೊಂಡಾಗ ಅಲ್ವಾ, ಯೂದಾಸ್ನ ತಗೊಂಡಾಗ ಪೇತ್ರನಂತೆ ಒಂದು ಉತ್ತಮ ಹೃದಯದಲ್ಲಿ ಯುದಾಸನು ಕಾಣಲ್ಪಡ್ಲಿಲ್ಲ. ಯಾಕಂದ್ರೆ ಯುದಾಸನು ಮಾಡಿದಂತ ಎಲ್ಲ ಒಂದು ತಪ್ಪು ಕೂಡ ಹೇಗಿತ್ತು ಅಂದ್ರೆ, ಸೈತಾನನ ಒಂದು ಆಲೋಚನೆ ಆತನಿಗೆ ಬಂದಾಗ ಟಕ್ಕಂತ ತಕ್ಷಣ ಅದನ್ನೇನ್ ಮಾಡಿದ್ರು? ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರು. ಸೈತಾನ ಒಂದು ಆಲೋಚನೆ ಬಂದಾಗ ಇಂದು ಮುಂದೆ ನೋಡ್ದೆ ಏನ್ ಮಾಡಿದ್ರು? ಯುದಾಸ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರು ಅಲ್ವಾ? ಅಕ್ಸೆಪ್ಟ್ ಮಾಡಿ ಏನ್ ಮಾಡಿದ್ರು ಅಂದ್ರೆ ಪ್ಲಾನ್ ಮಾಡಿದ್ರು. ಸೈತಾನ ಹೇಳಿದ್ ಏನ್ ಗೈಡ್ ಮಾಡ್ತಾನೋ ಅದೇ ಗೈಡ್ ಪ್ರಕಾರ ಏನ್ ಮಾಡಿದ್ರು? ಮುಂದುವರೆದಿ ಅದೇ ಒಂದ್ ಕೆಲ್ಸಗಳು ಏನ್ ಮಾಡಿದ್ರು? ಅಲ್ಲಿ ಮಾಡಿದ್ರು. ಅವಾಗ ಯುದಾಸ್ನ ತಗೊಂಡಾಗ ಬಹು ಬೇಗ, ತುಂಬಾ ಬೇಗ ಆ ಅಪಾಯಕಾರಿ ಕೆಲಸಕ್ಕೆ ಕೈ ಹಾಕಿ ಅದನ್ನ ಏನ್ ಮಾಡಿದ್ರು? ತುಂಬಾ ಸಂತೋಷದಿಂದ ಅದನ್ನ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ರು. ಬಿಗಿನಿಂಗ್ ಅಲ್ಲಿ ಅದ್ ಮಾಡ್ಬೇಕಾದ್ರೆ ಅವ್ರಿಗೆ ಏನಿತ್ತು? ಫೀಲಿಂಗ್ ಇರ್ಲಿಲ್ಲ, ತುಂಬಾ ಸಂತೋಷ ಇತ್ತು. ಯಾವ್ದ್ರ ಮೇಲೆ ಸಂತೋಷ ಇದ್ದಿರ್ಬಹುದಂದ್ರೆ ಆ 30 ಏನಿತ್ತು 30 ಬೆಳ್ಳಿ ನಾಣ್ಯ ಸಿಗುತ್ತೆ ಸಂತೋಷ, ರೈಟ್ ಅಲ್ವಾ? ಅದರಿಂದ ಏನ್ ಮಾಡಿದ್ರು ಅಂದ್ರೆ ತಕ್ಷಣಕ್ಕೆ ಅದನ್ನ ಏನ್ ಮಾಡಿದ್ರು? ಅದನ್ನ ಅಕ್ಸೆಪ್ಟ್ ಮಾಡಿದ್ರು. ಕ್ರಿಸ್ತನ ಪ್ರೀತಿ ಸರಸ್ವರೇ, ಇವರ ಇಬ್ಬರ ಒಂದು ವಿಷಯಗಳನ್ನ ಈ ರೀತಿ ಇರ್ಬೇಕಾದ್ರೆ ಒಂದು ಸೈತಾನ ಹೇಗೆ ತನ್ನ ಕುತಂತ್ರದಿಂದ ಯುದಾಸನ್ನ ಸೆರೆ ಹಿಡಿದು ಯುದಾಸನ್ನ ಪ್ಲಾನ್ ಮಾಡಿ ಬೀಳ್ಸಕ್ಕೆ ಪ್ಲಾನ್ ಮಾಡೋದನ್ನ ಅಲ್ಲಿ ನೋಡ್ತೇವೆ. ಇನ್ನೊಂದ್ ಕಡೆ ಪೇತ್ರನ ಹೇಗೆ ಪೇತ್ರನ ಆ ಶೋಧನೆಗಳಿಗಾಗಿ ಬೀಳುವಂತ ವಿಷಯವನ್ನು ನೋಡ್ತೀವಿ. ಇದ್ರ ಜೊತೆಗೆ 3ನೇ ಒಬ್ರು ನೋಡ್ಬೇಕಾಯ್ತಲ್ಲ ನಾವು, ಯಾರು? ಯೇಸು ಕ್ರಿಸ್ತನ ಬಗ್ಗೆ. ಯೇಸು ಕ್ರಿಸ್ತನ. ಸೊ ಯೇಸು ಕ್ರಿಸ್ತನ ಶೋಧನೆ ಹೇಗಿತ್ತಪ್ಪ ಅಂದ್ರೆ ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನ ಶೋಧನೆ ಕೂಡ ಅಷ್ಟೇ ಭಯಂಕರ ತೀವ್ರವಾಗಿತ್ತು. ಆದ್ರೆ ನಮ್ಮ ಕರ್ತನು ಎಲ್ಲಿ ಕೂಡ ಏನಾಗ್ಲಿಲ್ಲ? ಅಲುಗಾಡಲಿಲ್ಲ. ಅವ್ರು ಎಲ್ಲೂ ಕೂಡ ಆ ತಪ್ಪನ್ನ ಮಾಡುವಂತ ಅವಕಾಶನೂ ಅವ್ರಿಗೆ ಇರ್ಲಿಲ್ಲ. ಯಾಕೆ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಇವರಿಗಿಂತ ತೀವ್ರವಾದ ಶೋಧನೆಗೆ ಒಳಗಾಗಿದ್ರು.
ಇವರೆಲ್ಲ ಏನೂ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಶೋಧನೆ ಮುಂದೆ, ಅವ್ರು ಬಂದಿರೋಂಥ ಪರೀಕ್ಷೆ ಮುಂದೆ ಯೂದಾಸ್ ಆಗ್ಲಿ ಪೇತ್ರನಾಗ್ಲಿ ಏನೂ ಇಲ್ಲ. ಕರೆಕ್ಟ್ ಅಲ್ವಾ? ಹೌದು ಬ್ರದರ್. ಕ್ಷಣ ಕ್ಷಣಕ್ಕೂ ಹಂತ ಹಂತಕ್ಕೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಶೋಧನೆಗಳನ್ನ ದಾಟೋಗ್ಬೇಕಾಗಿತ್ತು. ಆದ್ರೆ ಎಲ್ಲಾದ್ರೂ ಎಡವಿದರಾ, ಎಲ್ಲಾದ್ರೂ ಸೋತೋದ್ರಾ, ಎಲ್ಲಾದ್ರೂ ಮಿಸ್ಟೇಕ್ ಮಾಡಿದ್ರ ಅಂತ ನೋಡಿದ್ರೆ ಎಲ್ಲೂ ಏನ್ ಮಾಡಿಲ್ಲ, ಮಿಸ್ಟೇಕ್ ಮಾಡಿಲ್ಲ. ಎಲ್ಲಿ ಸೋತು ಹೋಗಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಏನ್ 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 ಇದಿರ್ಬೋದು ಅವರು ಆ ರೀತಿ ಇರೋದಕ್ಕೆ ಏನೋ ಒಂದು ಕಾರಣ ಇದ್ದಿರ್ಬೋದು. ತಂದೆ ಮಾತಿಗೆ ವಿಧೇಯರಾದ್ರು ಅವ್ರು. ಓಕೆ, ತಂದೆ ಮಾತು ಬಿದ್ದೇರಾದ್ರು. ಓಕೆ, ಬೇರೆ ದೇವ್ರ ಯೋಜನೆ ಇದ್ ಮಾಡ್ಬೇಕಾಗಿತ್ತು. ಓಕೆ, ಬೇರೆ ಎಚ್ಚರವಾಗಿದ್ದು ಪ್ರಾರ್ಥನೆ ಆಲ್ರೆಡಿ ಅವ್ರಿಗೆ ಈ ಶೋಧನೆಗಳು ಬರುತ್ತೆ ಅಂತ ಗೊತ್ತು ಬ್ರದರ್. ಗೊತ್ತಿತ್ತು. ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿದ್ರು. ವೆರಿ ಗುಡ್, ಇದೇ ಪಾಯಿಂಟ್. ಎಚ್ಚರವಾಗಿದ್ದು ಏನ್ ಮಾಡಿದ್ರು? ಪ್ರಾರ್ಥನೆ. ಪ್ರಾರ್ಥನೆ ಕರೆಕ್ಟ್, ನೀವು ಮಾಡಿ. ಹೇಳಿದ್ದೆಲ್ಲ ಕರೆಕ್ಟ್. ಅವ್ರಿಗೆ ಏನ್ ಬರುತ್ತಂತ ಗೊತ್ತು, ಬಂದಿದ್ದಂತ ಗೊತ್ತಿದ್ದ ತಕ್ಷಣಕ್ಕೆ ಆಗಲ್ಲ. ಯಾಕಂದ್ರೆ ಪೇತ್ರನು ಗೊತ್ತಿತ್ತು ಯೇಸು ಕ್ರಿಸ್ತ ತಿನ್ನೋದು 3 ಸರಿ ಏನ್ ಮಾಡ್ತೀಯಾ ಅಲ್ವಾ? ಆಗ್ಲೇ ಏನ್ ಮಾಡಿರ್ಬೋದಾಯ್ತು, ಅದನ್ನ ಆ ಶೋಧನೆನ ಜಯಿಸ್ಬೋದಾಯ್ತು. ಮುಂದೆ ಏನ್ ಬರುತ್ತೆ ಅಂತ ನಮ್ಗೆ ಗೊತ್ತಿದ್ದಾಗ ನಾವು ಎಲ್ಲಾನು ಪ್ರಿಪೇರ್ ಆಗ್ಬಿಡ್ತೀವ ಅಂದ್ರೆ ಖಂಡಿತ ಆಗಲ್ಲ. ಕರೆಕ್ಟ್ ಅಲ್ವಾ? ಶೋಧನೆ ಅಂತ ವಿಷಯ ಬಂದಾಗ ಆ ಟೈಮಲ್ಲಿ ನಾವ್ ಹೆಂಗಿರ್ತೀವಿ ಅಂತ ನಮ್ಗೆ ಗೊತ್ತಾಗಲ್ಲ. ಹಾಗೆ ಕರ್ತನಾದ ಯೇಸು ಕ್ರಿಸ್ತ ಏನ್ ಮಾಡಿದ್ರೆ ತನ್ನನ್ನ ದೇವರೊಳಗೆ ಬಲಪಡಿಸ್ಕೊಂಡ್ರು, ಪ್ರಾರ್ಥನೆಯಲ್ಲಿ ಬಲಪಡಿಸ್ಕೊಂಡ್ರು. ದೇವರ ಬಲವನ್ನು ಕೇಳಿ ಪಡ್ಕೊಂಡಿದ್ರು. ಅದು ಮುಂದೆ ಬರುವಂತ ಶೋಧನೆನ ತನ್ನ ಬುದ್ಧಿ ಸಾಮರ್ಥ್ಯದಿಂದ ನಾನು ಅದನ್ನ ಓವರ್ಕಮ್ ಮಾಡಿ ತೋರಿಸ್ತೀನಿ ಅನ್ನೋ ಅದನ್ನ ಬಿಟ್ಟು, ತನಗೆ ಜ್ಞಾನವಿದೆ, ತನಗೆ ನಾಲೆಜ್ ಇದೆ, ಅದನ್ನ ನಾನು ಹೆಂಗಾದ್ರೆ ಏನ್ ಮಾಡ್ತೀನಿ, ಜಯಿಸ್ತೀನಿ ಅನ್ನೋದನ್ನ ಬಿಟ್ಟು ಏನ್ ಮಾಡಿದ್ರು ಗೊತ್ತಾ? ಆ ಒಂದು ಶೋಧನೆನ ಜಯಿಸೋದಿಕ್ಕೆ ದೇವರ ಬಳಿ ಬಲವನ್ನ ಕೇಳಿ ಪಡ್ಕೊಂಡಿದ್ರು. ಕರೆಕ್ಟಾ? ಹೇಗೆ ಪಡ್ಕೊಂಡಿದ್ರು ನಮ್ಗೆ ಗೊತ್ತಿದೆ. ಆ 3 ಸರಿ ಪ್ರಾರ್ಥನೆ ಮಾಡೋದಾಗ್ಲಿ, ಆ ಪ್ರಾರ್ಥನೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟರ ಮಟ್ಟಿಗೆ ನಿರತರಾಗಿದ್ರು ಅಂತ ನಾವು ಓದ್ತೀವಿ ತಾನೆ. ಅವರ ಪ್ರಾರ್ಥನೆ ಟೈಮ್ ನ ಕೂಡ ನೋಡ್ತೀವಿ. ಕರೆಕ್ಟಾ? ಎಲ್ಲ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತ ಏನ್ ಮಾಡ್ತಿದ್ರು? ಎಲ್ಲ ಸಮಯದಲ್ಲಿ ಪ್ರಾರ್ಥನೆ ಇದ್ರು. ಈ ಪ್ರಾರ್ಥನೆ ಅಂತ ಬಂದಾಗ ಅದೇ ಬೇರೆ ಟಾಪಿಕ್. ಬಟ್ ಇಲ್ಲಿ ದೇವ್ರ ಮಕ್ಕಳು ಪ್ರಾರ್ಥನೆ ಅಂದಾಗ ನಮಗೆ ಆದಂತ ಒಂದು ನಿರ್ದಿಷ್ಟವಾದ ಸಮಯ ಇರ್ಬೋದು. ನಾನು ದಿನಕ್ಕೆ 5 ಸಾರಿ ಪ್ರಾರ್ಥನೆ ಮಾಡ್ತೀನಿ ಅನ್ನೋದು, ಇಲ್ಲವೇ ನಾನು 1 ಗಂಟೆ ಪೂರ್ತಿ ಪ್ರಾರ್ಥನೆ ಮಾಡೋದು ಅನ್ನೋದು, ಇದೆಲ್ಲ ಯಾವ್ದಲ್ಲ. ಪ್ರಾರ್ಥನೆ ಅನ್ನೋದೇನಪ್ಪಾ ಅಂದ್ರೆ ದೇವ್ರ ಮಕ್ಕಳಿಗೆ ಕೊಟ್ಟಿರುವಂತ ಒಂದು ಸ್ಪೆಷಲ್ ಒಂದು ಅವಕಾಶ. ನಾವು ದೇವ್ರ ಜೊತೆಗೆ ಕಮ್ಯುನಿಕೇಶನ್ ಮಾಡುವಂತ ಒಂದು ಕಮ್ಯುನಿಕೇಶನ್, ದೇವ್ರ ಜೊತೆಗೆ ಮಾಡುವಂತ ಸಂಭಾಷಣೆ, ಮಾತುಕತೆ. ನಮ್ಮ ಕಷ್ಟಗಳನ್ನ ದೇವ್ರ ಹತ್ರ ಹೇಳ್ಕೊಳ್ಳೋದು, ದೇವ್ರು ಮಾಡಿದ ಉಪಕಾರಿಗೆ ಸ್ತುತಿ ಹೇಳೋದು. ಇದನ್ನ ದೇವರು ನೂತನ ಸೃಷ್ಟಿಗೆ ಟೈಮ್ ಫಿಕ್ಸ್ ಮಾಡಿಲ್ಲ. ಕರೆಕ್ಟಾ? ಈ ಟೈಮ್ ಅಂತ ಫಿಕ್ಸ್ ಮಾಡಿಲ್ಲ. ನಿಮ್ಗೆ ಯಾವಾಗೆಲ್ಲ ಮನಸ್ಸಲ್ಲಿ ಬರುತ್ತೋ ದೇವ್ರ ಹತ್ರ ಮಾತಾಡೋದಕ್ಕೆ, ಆ ಸಮಯದಲ್ಲಿ ಎಲ್ಲಿ ಬೇಕಾದ್ರೆ ಮಾತಾಡ್ಬೋದು. ನೀವು ನಡೀತಾ ಇರ್ಬೋದು, ನೀವೇನ್ ಮಾಡ್ಬೋದು, ಮಲಗಿರ್ಬೋದು. ಇಲ್ಲಪ್ಪ ಒಳ್ಳೆ ವಾತಾವರಣ ಇದೆ, ನಾನು ಮೊಣಕಲ್ಲ ಹಾಕಿ ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ಖಂಡಿತ ಪ್ರಾರ್ಥನೆ ಮಾಡ್ಬೋದು. ಅದಕ್ಕೆ ಅಂತ ನಿರ್ದಿಷ್ಟ ಒಂದು ಪ್ಲೇಸ್ ಅಲ್ಲಿ ಹೋಗ್ಬಿಟ್ಟು ಬಾಗಿಲನ್ನ ಹಾಕೊಂಡು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಕೆಲವೊಂದು ಕ್ಷಣದಲ್ಲಿ ನಿಮ್ಗೆ ಆತರ ಸನ್ನಿವೇಶ ಇಲ್ಲ, ಆದ್ರೂ ದೇವ್ರ ಹತ್ರ ಏನ್ ಮಾಡ್ಬೋದು, ದೇವ್ರೇ ತಂದೆ ಅಂತ ಏನ್ ಮಾಡ್ಬೋದು, ನೀವು ಕೂಗಿದಾಗ ದೇವ್ರ ಏನ್ ಮಾಡ್ತಾರೆ, ಅವಕಾಶ ನಿಮ್ಗೆ ನಮ್ಮ ಪ್ರತ್ಯುತ್ತರ ಕೊಡ್ತಾರೆ ನಮ್ಮ ಪ್ರಾರ್ಥನೆಗೆ. ಅಂದ್ರೆ ದೇವರ ಮಕ್ಕಳ ಪ್ರಾರ್ಥನೆಗೆ. ಇಲ್ಲಿ ನಾವು ಯಾವ್ದು ನೋಡ್ತೀವಿ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಭೂಮಿಯಲ್ಲಿ ಇರ್ಬೇಕಾದ್ರು ಏನ್ ಮಾಡಿದ್ರು, ತಂದೆಯಾದ ದೇವರ ಬಳಿ ಆ ಪ್ರಾರ್ಥನೆ ಮೂಲಕ. ದೇವ್ರ ಬಲ ಇಲ್ದೆ ನಾನು ಎಷ್ಟೇ ಬಲವುಳ್ಳವನಾಗಿದ್ರು, ಎಷ್ಟೇ ಜ್ಞಾನಿಯಾಗಿದ್ರು, ಹೌದಪ್ಪ ಇಡೀ ಲೋಕವನ್ನ ನಾನೇ ಸೃಷ್ಟಿ ಮಾಡಿದೆ, ಪ್ರತಿಯೊಬ್ಬ ಮನುಷ್ಯ ನಾನೇ ಸೃಷ್ಟಿ ಮಾಡಿದೆ, ಈ ಭೂಮಿಯಲ್ಲಿ ಇರುವಂತ ಎಲ್ಲಾ ಸೃಷ್ಟಿ ನಂದೇ, ಇಷ್ಟು ಮಾತ್ರ ಇರುವಂತ ಶೋಧನೆ ನನಗೆ ಜಯಿಸಕ್ಕೆ ನನ್ಗೆ ಶಕ್ತಿ ಇಲ್ವಾ, ನನಗಾಗಲ್ವಾ ಅಂತ ತನ್ನ ಮೇಲೆ, ತನ್ನ ಒಂದು ಸ್ವಾರ್ಥದ ಮೇಲೆ ಭರವಸೆ ಇಡದೆ ಯಾರ ಮೇಲೆ ಸಂಪೂರ್ಣ ಭರವಸೆ ಇಟ್ಟಿದ್ರು? ದೇವರ ಮೇಲೆ, ತಂದೆಯಾದ ದೇವರ ಮೇಲೆ ಭರವಸೆ. ಅದಕ್ಕೆ ಏನ್ ಮಾಡಿದ್ರು, ದೇವರೇ ಹೇಗಿದ್ರು ನನ್ನ ಚಿತ್ತವೇ ಅಲ್ಲ, ಯಾರ ಚಿತ್ತ ಪ್ರಕಾರ ಆಗ್ಬೇಕು, ನಿಮ್ಮ ಚಿತ್ತ ಪ್ರಕಾರನೇ ಆಗ್ಬೇಕು. ಕೃಷ್ಣಲಪ್ಪಿದೆ ಸರಸ್ವರಿರೇ, ಇದಿಷ್ಟು ಏನ್ ನೋಡ್ತೀವಿ ಅಂದ್ರೆ ಈ ಪಾಠದಲ್ಲಿ ಬ್ರದರ್ ಪಾತ್ರ ಅಂತ ಒಂದು ಬಿಗಿನಿಂಗ್ ಪಾಯಿಂಟ್ ಮಾತಾಡ್ತಾರೆ ಅಲ್ವಾ? ಆ ಬಿಗಿನಿಂಗ್ ಪಾಯಿಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತನು ಈ ಪ್ರಾರ್ಥನೆ ಬಗ್ಗೆನೆ ತುಂಬಾ ಸರಿ ಅಪೊಸ್ತಲರ ಹತ್ರ ಮಾತಾಡಿದ್ರು ಕೂಡ. ಪ್ರಾರ್ಥನೆ ಹೇಳ್ಕೊಡ್ಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಪಾಯಿಂಟ್ ನ ಹೇಳ್ಕೊಟ್ಟಿದ್ರು. ಪ್ರಾರ್ಥನೆ ಬಗ್ಗೆ ಹೇಳ್ಕೊಟ್ರಲ್ಲ, ಮತ್ತೇನ ಸುವಾರ್ತೆ 6ನೇ ಅಧ್ಯಾಯ 10ನೇ 9ನೇ ವಾಕ್ಯದಿಂದ ಪ್ರಾರ್ಥನೆ ಶುರುವಾಗುತ್ತೆ. ಪರಲೋಕದ ಪ್ರಾರ್ಥನೆ ನಮ್ಮೆಲ್ಲರಿಗೂ ಗೊತ್ತಿದೆ, ಅದು ಕೆಲವರಿಗೆ ಬಾಯಿಪಾಠವಾಗಿರುತ್ತೆ. ಅದರಲ್ಲಿ ಈ ಸನ್ನಿವೇಶಕ್ಕೆ ತಕ್ಕದಂಗೆ ಒಂದು ವಿಷಯವನ್ನು ಕೂಡ ಪ್ರಾರ್ಥನೆ ಹೇಳಿದ್ರು. ಏನೋ, ಯಾವ ಪಾಯಿಂಟ್ ಹೇಳಿದ್ರು ಪ್ರಾರ್ಥನೆಯಲ್ಲಿ? ಈ ನೋಡಿ, ಈ ಸನ್ನಿವೇಶಕ್ಕೆ ತಕ್ಕಾಗಿ ಒಂದು ಪಾಯಿಂಟ್ ಇತ್ತು ಅದರಲ್ಲಿ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಏಕಾಂತವಾದ ಕೋಣೆಗೆ ಹೋಗಿ
ಎಸ್ ತಲೆಗೆ ಮುಖ ತೊಳ್ಕೊಂಡು ತಲೆಗೆ ಎಣ್ಣೆ ಹಚ್ಚಿ ಎಸ್ ಎಸ್ ಗುಡ್ ಕರೆಕ್ಟ್. ನೀವು ಹೇಳಿದೆಲ್ಲ ಪಾಯಿಂಟ್. ಆ ಪ್ರಾರ್ಥನೆ ನೋಡೋದು ಪಾಯಿಂಟ್ ಇದೆ. ಪ್ರಾರ್ಥನೆನ ಈ ರೀತಿ ಮಾಡಿ ಅಂತ ಹೇಳಿದ್ರು. ಆ ಪ್ರಾರ್ಥನೆ ಒಳಗಡೆನೆ ಒಂದು ಪಾಯಿಂಟ್ ಇದೆ. ಹೋದ್ರಿ ಮತ್ತೇನ ಸುವಾರ್ತೆ 6ನೇ ಅಧ್ಯಾಯ 13ನೇ ವಾಕ್ಯ. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಇದೇ ಪಾಯಿಂಟ್. ಏನಪ್ಪಾ ಅಂದ್ರೆ ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ಏನ್ ಮಾಡಿ ತಪ್ಪಿಸು. ಕೇಡಿನಿಂದ ತಪ್ಪಿಸು. ಕರೆಕ್ಟಾ? ಈ ಪ್ರಾರ್ಥನೆ ಹೇಳ್ಕೊಟ್ಟಿದ್ರು ಯೇಸು ಕ್ರಿಸ್ತನು. ಈ ಪ್ರಾರ್ಥನೆ ಏನಿದೆ, ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ತಪ್ಪಿಸಿದ ಪ್ರಾರ್ಥನೆ ಏನಿದೆ, ದೇವರೇ ನಮ್ ಬರುವಂತ ಶೋಧನೆಯನ್ನ ಹೆಂಗಾದ್ರೂ ನಮ್ಗೆ ಬರ್ದಂಗೆ ತಡೆದು ಬಿಡ್ರಿ ಅಂತಿದ್ಯಾ? ಇಲ್ಲ ಮತ್ತೇನಂತಿದೆ? ಅದು ಬಂದ್ರು ಕೂಡ ನಾವು ಶೋಧನೆಗಳನ್ನ ಜಯಿಸು ಅಂತ. ಜಯಿಸ್ಲಿಕ್ಕೆ ಶಕ್ತಿ ಕೊಡ್ರಿ ನಮ್ಗೆ ಅಂತಾರ. ಹಂಗಂದ್ರೆ ಶೋಧನೆ ನಮ್ಗೆ ಬರ್ದಿರೋಕೆ ಸಾಧ್ಯತೆ ಇದೆಯಾ? ಇಲ್ಲ. ಬಂದೇ ಬರುತ್ತೆ, ಇಲ್ಲ. ಬಂದೇ ಬರುತ್ತೆ. ಕರೆಕ್ಟಾ? ಶೋಧನೆ ನಮ್ಗೆ ಬಂದೇ ಬರುತ್ತೆ ಕ್ರಿಸ್ತನ ಪ್ರೀತಿಸರ ಸರಿ. ಅದು ನನಗಾಗಿರ್ಲಿ, ಮಾತಾಡುವಂತ ನಮಗೂ, ಕೇಳುವಂತ ನಿಮಗೂ ಈ ಟೈಮಲ್ಲಿ ಈಗ ಇವತ್ತು ದಿನ ಎಷ್ಟೋ ಶೋಧನೆ ನಿಮಗೂ ಬಂದಿರುತ್ತೆ, ನನ್ಗೂ ಬಂದಿದೆ. ಕರೆಕ್ಟ್ ಅಲ್ವಾ? ಆದ್ರೆ ನಮ್ಮ ಪ್ರಾರ್ಥನೆ ಹೇಗಿರ್ಬೇಕಂದ್ರೆ ಈ ಶೋಧನೆಯಲ್ಲಿ ನಾವು ಸೋತಾಗ್ಬಿಡ್ಬಾರ್ದು. ಕರೆಕ್ಟಾ? ಶೋಧನೆಯಿಂದ ಆ ಶೋಧನೆನ ಜಯಿಸ್ ಬರ್ಬೇಕು. ಹಾಗಿರ್ಬೇಕಾದ್ರೆ ಶೋಧನೆ ಜಯಿಸ್ ಬರೋಕೆ ಬಲ ಯಾರಿಂದ ಬರ್ಬೇಕು? ನಮ್ಗೆ ದೇವರಿಂದ ಬರ್ಬೇಕು. ಈ ನನ್ ಕೈಲಾಗುತ್ತಾ ಶೋಧನೆ ಜಯಿಸಕ್ಕೆ? ಆಗಲ್ಲ ನನ್ನ ಸ್ವಂತ ಜ್ಞಾನ, ಸ್ವಂತ ಬಲನ ಇಟ್ಕೊಂಡು ನಾನು ಜಯಿಸಕ್ಕಾಗುತ್ತಾ? ಇಲ್ಲ. ಇದು ಇಲ್ಲಿ ಇರುವಂತ ಮೊದಲನೇ ಪಾಠ. ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕಾಗಿರೋದು, ಇಲ್ಲ ನಾನ್ ಜಯಿಸ್ಬಿಡ್ತೀನಿ, ಇಲ್ಲ ನಾನು ಇದ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಏನ್ ಮಾಡಕ್ಕಾಗಲ್ಲ. ಸೈತಾನ್ ಕಾಯ್ತಾ ಇರ್ತಾನೆ. ಅದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ಅಪೊಸ್ತಲ ಪೇತ್ರ ಅಲ್ವಾ? ಹಾಗಾಗಿ ಈ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹಲವಾರು ಬಾರಿ ಪ್ರಾರ್ಥನೆ ಬಗ್ಗೆ ಏನ್ ಮಾಡಿದ್ರು, ಅವ್ರಿಗೆ ಹೇಳ್ಕೊಟ್ಟಿದ್ರು. ಇಲ್ಲಿ ಏನ್ ನೋಡ್ತೀವಪ್ಪ ಅಂದ್ರೆ ಬ್ರದರ್ ಇಲ್ಲಿ ಮಾತಾಡ್ಬೇಕಾದ್ರೆ ನಿಮ್ಮ ಕುರಿತು ಎಚ್ಚರಿಕೆಯಾಗಿರಿ ಅಂತ ಮಾತಾಡ್ತಾರೆ. ಈ ಪಾಯಿಂಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಮಾಡಿದ್ಮೇಲೆ ನೋಡಿ, ಯೂದಾಸ್ ಈ ತರ ಇದಾರೆ, ಪೇತ್ರ ಈ ತರ ಇದ್ರು. ಯೇಸು ಕ್ರಿಸ್ತನ ಬಗ್ಗೆ ನೋಡಿದ್ವಿ, ನಿಮ್ಮ ಕುರಿತು ಎಚ್ಚರಿಕೆಯಾಗಿರಿ ಅಂತ ಮಾತಾಡ್ತಾರೆ. ಏನಪ್ಪಾ ನಿಮ್ಮ ಕುರಿತು ಎಚ್ಚರಿಕೆಯಾಗಿರಿ ಅಂದ್ರೆ, ಕ್ರಿಸ್ತನಲ್ಲಿ ಪ್ರೀತಿಯ ಸರಸರಿರೆ, ಈ ಒಂದು ಕೊನೆಯ ಅಂತ್ಯಕಾಲದಲ್ಲಿ ಇದೇ ರೀತಿಯಾಗಿ ಪೇತ್ರ, ಯೂದಾಸ್, ಯೇಸು ಕ್ರಿಸ್ತನಂತೆ 3 ಗುಂಪಿನ ಜನ ಇರ್ತಾರೆ. ಈ ಶೋಧನೆಯಲ್ಲಿ ಈ 3 ಗುಂಪಿನ ಜನ ಇರ್ತಾರೆ. ಅದರಲ್ಲಿ ಈ ಯೂದಾಸ್ ಗುಂಪಿನವ್ರು ಹೇಗಿರ್ತಾರೆ ಅಪ್ಪ ಅಂದ್ರೆ, ಇವ್ರು ಏನಾಗಿರ್ತಾರೆ, ದೇವರಲ್ಲಿ ಒಡಂಬಡಿಕೆ ಮಾಡ್ಕೊಂಡಿರ್ತಾರೆ, ದೇವರಿಗೋಸ್ಕರ ಜೀವಿಸ್ತಾ ಇರ್ತಾರೆ. ಹೇಗೆ ಯೂದಾಸ್ ಅಪೊಸ್ತಲನಾಗಿದ್ರು ಅದೇ ರೀತಿ ಇವರು ಏನ್ ಮಾಡಿದ್ರೆ, ಆಯ್ದುಕೊಳ್ಳಲ್ಪಟ್ಟವರಾಗಿರ್ತಾರೆ, ಕರೆಯಲ್ಪಟ್ಟವರಿಂದ ಆಯ್ದುಕೊಳ್ಳಲ್ಪಟ್ಟವರಾಗಿರ್ತಾರೆ ಅಲ್ವಾ? ಜೊತೆಗೆ ಇರ್ತಾರೆ, ನಮ್ ಜೊತೆಗೆ ಇರ್ತಾರೆ, ಎಲ್ಲಾನು ಇರ್ತಾರೆ. ಆದ್ರೆ ಯಾವಾಗ ಈ ಲೋಕಕ್ಕೆ ಸಂಬಂಧಪಟ್ಟಂತ ಒಂದು ಗುಡ್ ಆಫರ್ ಬರುತ್ತೋ, ಅವ್ರಿಗೆ ಒಂದು ಒಳ್ಳೆ ಚಾನ್ಸ್ ಬರುತ್ತೋ, ತಕ್ಷಣ ಏನ್ ಮಾಡ್ಬಿಡ್ತಾರೆ, ಅದನ್ನ ತಕ್ಷಣ ತಗೊಂಡ್ಬಿಡ್ತಾರೆ. ಸಿಕ್ತಪ್ಪ ಚಾನ್ಸ್, ಬಿಡೋದ್ ಬೇಡ, ಇದನ್ನ ತುಂಬಾ ದಿವ್ಸ ಇದಕ್ಕೆ ಕಾಯ್ತಾ ಇದ್ದೆ, ಒಂದು ಆಫರ್ ಇದೆ. ಇವಾಗ ಅವ್ರಿಗೆ ಏನ್ ಕಾಣಿಸಲ್ಲ ಅಂದ್ರೆ, ತಮ್ಮ ಒಡಂಬಡಿಕೆ, ಕ್ರಿಸ್ತನ ಕುರಿತಾದಂತ ಸತ್ಯ ವಿಷಯಗಳು, ಸಹೋದರ, ಇದೆಲ್ಲ ಕಾಣಿಸಲ್ಲ ದೊಡ್ಡದಾಗ. ಅವ್ರಿಗೆ ಏನ್ ಕಾಣಿಸುತ್ತಂದ್ರೆ, ಅವರಿಗೆ ಮನಸ್ಸಿಗೆ, ಅವರಿಗೆ ಸ್ವಂತ ಸ್ವಾರ್ಥ ಏನು ಬಯಸ್ತೋ ಅದು ಸಿಕ್ಕಿದಾಗ ಏನ್ ಮಾಡಿದ್ರು, ಅದನ್ನ ಟಕ್ಕಂತ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಕ್ಸೆಪ್ಟ್ ಮಾಡಿ ಅದ್ರಲ್ಲಿ ಎಂಜಾಯ್ ಮಾಡಿ ಸಂತೋಷ ಪಡಕ್ಕೆ ಶುರು ಮಾಡ್ಬಿಡ್ತಾರೆ. ಸಂತೋಷ ಪಟ್ಟು ಎಲ್ಲ ಮಾಡಿ ಅದ್ರಲ್ಲಿ ಪೂರ್ತಿ ಸಿಗ್ಲಾಕೊಂಡ್ಬಿಡ್ತಾರೆ. ಕರೆಕ್ಟಾ? ಪೂರ್ತಿ ಏನ್ ಮಾಡ್ಬಿಡ್ತಾರೆ, ಸಿಗ್ಲಾಕೊಂಡ್ಬಿಡ್ತಾರೆ. ಅವರ ಮನಸ್ಸಾಕ್ಷಿ ಏನಾಗುತ್ತೆ, ಆ ಮನಸ್ಸಾಕ್ಷಿ ಅವ್ರನ್ನ ಎಷ್ಟೇ ಹೇಳಿದ್ರು ಅದನ್ನೇನ್ ಮಾಡಲ್ಲ, ಅವರು ಕಿವಿಗೊಡಲ್ಲ. ಮೇನ್ ಪಾಯಿಂಟ್ ಏನ್ ಗೊತ್ತಾ, ಇವರಲ್ಲಿ ದೇವರ ಸನ್ನಿಧಿಗೆ ಹೋಗಲ್ಲ, ಇವರು ಪ್ರಾರ್ಥನೆಗೆ ಬರಲ್ಲ ಇವರು ಅಲ್ವಾ? ಸೊ ಓನ್ ಐಡಿಯಾಸ್, ಓನ್ ಪ್ಲಾನ್ ಏನ್ ಮಾಡ್ತಾರೆ, ಫುಲ್ ಆಗಿ ಏನ್ ಮಾಡ್ಬಿಡ್ತಾರೆ, ಯೂಸ್ ಮಾಡ್ಬಿಡ್ತಾರೆ. ಆದ್ರೆ ಇನ್ನೊಂದೇನಪ್ಪಾ ಅಂದ್ರೆ, ನಾವು ನೋಡುವವರಿಗೆ ಹಾಗೆ ಅವ್ರು ಕಾಣಿಸೋದೇ ಇಲ್ಲ, ಅವ್ರನ್ನ ಗುರುತಿಡಿಯಕ್ಕೆ ಆಗಲ್ಲ. ನಮ್ಮಲ್ಲಿ ಒಬ್ಬರಾಗೆ ಇರ್ತಾರೆ, ಒಳ್ಳೆಯವ್ರ ತರನೇ ಇರ್ತಾರೆ. ಕರ್ತನಾದ ಯೇಸು ಕ್ರಿಸ್ತನ ಯೂದಾಸ್ ಬಂದು ಮುತ್ಕೊಟ್ಟಿದ್ದು ಏನ್ ಗೊತ್ತಾ, ಅಲ್ಲಿ ಸೈನ್ ಯೇಸು ಕ್ರಿಸ್ತನಿಗೂ ಅದು ಗೊತ್ತಾಗ್ಬಾರ್ದು ಅನ್ನೋದು ಸೈನ್. ಅದು ಯಾಕೆ ಅಂದ್ರೆ ಇದು ಅವರ ವಾಡಿಕೆ. ಯಾವಾಗೆಲ್ಲ ಬರ್ತಾರೋ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಮುತ್ಕೊಡೋದು ಅವ್ರಿಗೆ ವಾಡಿಕೆ ಇತ್ತು. ಅಲ್ಲಿ ಬಂದು ಮೀಟ್ ಮಾಡ್ಬೇಕಾದ್ರೆ ರಬಿ ಅಂತ ಏನ್ ಮಾಡ್ತಿದ್ರು, ಅವ್ರನ್ನ ಮುತ್ಕೊಡೋಂತ ವಿಷಯ ಇತ್ತು. ಈಗಲೂ ಕೂಡ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಅದೇ ತರ ಮಾಡ್ತಾರೆ. ಶಿಷ್ಯರು ಕೂಡ ಏನ್ ತಿಳ್ಕೊಳ್ತಾರೆ,
ಏನೋ ಯುವದಾಸ್ ಬಂದಿದ್ದಾರೆ ಮುತ್ ಕೊಟ್ಟಿದ್ದಾರಪ್ಪ ಆ ರೀತಿ ಅಂದ್ಬಿಟ್ಟು. ಬಟ್ ಇದಕ್ಕಿಂತ ಮೊದ್ಲೇ ನಾನು ಯಾರಿಗ್ ಮುತ್ ಕೊಡ್ತೀನಿ ಅವ್ರೇ ಯೇಸು ಕ್ರಿಸ್ತ ಅಂತ ಹೇಳಿಟ್ಟಿರೋದು ಯಾರಿಗ್ ಮಾತ್ರ ಗೊತ್ತು? ಯೇಸು ಕ್ರಿಸ್ತನಿಗೆ ಗೊತ್ತು. ಹಾಗೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಒಂದು ಗುಣಗಳನ್ನ ಲೋಕದ ವಿಷಯಗಳಲ್ಲಿ ಬೇರೆ ವಿಷಯಗಳು ಏನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿರೋದು ಹೊರಗಡೆ ಯಾರಿಗೂ ಏನಾಗಲ್ಲ, ಕಾಣಿಸೋದೇ ಇಲ್ಲ. ಆದ್ರೆ ಕೊನೆಗೆ ಇವ್ರು ಹೇಗಿರ್ತಾರ ಅಂದ್ರೆ ಸೈತಾನನ ಒಂದು ಉರ್ಲುಗೋ ಸೈತಾನದ ಒಂದು ಬೀಸಿದ ಬಳೆಗೂ ಏನ್ ಮಾಡ್ಬಿಡ್ತಾರೆ, ಬೇಗ ಬಿದ್ದ್ಬಿಡ್ತಾರೆ. ಕರೆಕ್ಟಾ? ಈಗ ಒಂದು ಪಾರಿವಾಳ ಇದೆ ಅಂತ ಇಟ್ಕೊಳ್ಳಿ. ಪಾರಿವಾಳದಲ್ಲಿ ಬಳೆ ಹಾಕಿದೀವಿ, ಯಾವ್ದೊಂದು ಪಕ್ಷಿ ಇದೆ, ಅಲ್ಲಿ ನೀವು ಕಾಲುಗಳೆಲ್ಲ ಚೆಲ್ಲಿದಿರಾ. ಈಗ ಪಾರಿವಾಳ ಏನ್ ನೋಡುತ್ತಂದ್ರೆ ಆ ಬಳೆನ ನೋಡುತ್ತಾ ಅಲ್ಲಿ ಬಂದು ಕುತ್ಕೊಳ್ಳಕ್ಕೆ, ಕಾಳನ್ನ ನೋಡುತ್ತಾ? ಕಾಳನ್ನ ನೋಡ್ತದೆ. ಕಾಳನ್ನ ನೋಡುತ್ತೆ. ಕರೆಕ್ಟಾ? ಕಾಳನ್ನ ನೋಡುತ್ತೆ. ನೋಡ್ ಬಂದು ತಿಂದ್ಮೇಲೆ ಬಳೆಯಲ್ಲಿ ಏನಾಗುತ್ತೆ ಅದು ಸಿಕ್ಕಾಕೊಬಿಡುತ್ತೆ. ಅದಾದ ನಂತರ ಏನಾಗುತ್ತೆ ಅದು ಗೊತ್ತಾಗುತ್ತೆ. ಯಾಕಂದ್ರೆ ಬಿಡ್ಸಕ್ಕಾಗಲ್ಲ. ಅಲ್ಲಿ ಬೇಡನ ಬಳೆ, ಇಲ್ಲಿ ಸೈತಾನನ ಒಂದು ಹಾಕಿದಂತ ಬಳೆಗೆ ಯಾರು ಬಿದ್ದೋಗಿದ್ದು? ಯೂದಾಸನು ಅಲ್ವಾ? ಏನಪ್ಪಾ ಕಾಲಪ್ಪ ಅಂದ್ರೆ ಈ ಹಣದ ಆಸೆ ಮತ್ತು ಕೀರ್ತಿ, ಈ ಹೆಸರು ಮತ್ತೆ ಅಧಿಕಾರದ ಆಸೆ, ಇದೆಲ್ಲ ಏನಾಯ್ತು ಅಂದ್ರೆ ಯೂದಾಸನ ಬಹು ಬೇಗ ಬಳೆಯಲ್ಲಿ ಬೀಳ್ಸ್ಬಿಡ್ತು. ಇಷ್ಟೆಲ್ಲ ಪ್ರೀತಿಸೋರೆ ನಮಗೊಂದು ಪಾಠವನ್ನು ಇಲ್ಲಿ ಮಾತಾಡ್ತಾ ಇದ್ರೆ, ನಾವು ದೇವ್ರ ಮಕ್ಕಳು ಇಂತಹ ಗುಣಗಳಲ್ಲಿ ಏನಾದ್ರೂ ನಾವಿದ್ರೆ ನೋಡ್ರಿ, ಇಲ್ಲಿ ಯುವದಾಸ್ ಬಗ್ಗೆ ಮಾತಾಡ್ಬೇಕು, ಕರ್ತನ ದೇಶ ಮಾತಾಡ್ತಾರೆ, ಅವನು ಹುಟ್ಟದೇ ಇದ್ರು ಒಳ್ಳೇದಪ್ಪ ಅಂದ್ಬಿಟ್ಟು. ಕರೆಕ್ಟಾ? ಅವನು ಹುಟ್ಟದೇ ಇದ್ರು ಒಳ್ಳೇದಾಗಿರ್ತಿತ್ತು. ಬೇರೆ ಯಾರಾದ್ರೂ ಕೆಲಸ ಮಾಡ್ಬೋದಾಯ್ತು, ಅವ್ನು ಮಾಡದೇ ಇದ್ರು ಒಳ್ಳೇದಾಯ್ತು. ಯಾಕೆ ಅವ್ನು ಮಾಡಕ್ ಹೋಗಿರ್ಬೇಕಾಯ್ತು? ಹೌದು, ಶಾಸ್ತ್ರದ ಪ್ರಕಾರ ನಡೀತಾ ಇದೆ, ಅದ್ರೇನ್ ತಪ್ಪಿಲ್ಲ. ಏನೋ ದೇವ್ರು ಹೇಳಿದ್ರು, ಮೊದ್ಲೇ ಬರ್ದಿಟ್ಟಿದ್ರು, ತನ್ನ ಪ್ರಾಣ ಸ್ನೇಹಿತನ ತನಗೆ ವಿರುದ್ಧವಾಗಿ ಏನ್ ಮಾಡ್ತಾನೆ, ತನ್ನ ಕಾಲನ ಎತ್ತುತ್ತಾನೆ ಅನ್ನೋ ಪ್ರವಾದ ನೆರವೇರುತ್ತೆ. ಹಾಗಂದ್ಬಿಟ್ಟು ದೇವ್ರು ಯುವದಾಸನೆ ಮಾಡ್ಬೇಕಂತಿರ್ಲಿಲ್ಲ, ದೇವರ ಜ್ಞಾನದಲ್ಲಿ ದೇವ್ರು ಹೇಳಿದ್ರು. ಆದ್ರಿಂದ ಯುವದಾಸನ್ ಮಾಡ್ಬಾರ್ದಾಗಿತ್ತು. ಹುಟ್ಟದೇ ಇದ್ರೆ ಚೆನ್ನಾಗಿರ್ತಿತ್ತು. ಅಂದ್ರೆ ಇನ್ನೊಂದ್ ರೀತಿಲಿ ಯಾವ ರೀತಿ ಅಂದ್ರೆ, ಸರಿರೆ ನಾವು ಈ ಕರೆಗೆ ಬಂದ್ಬಿಟ್ಟು ಇದನ್ನ ಮಾಡದಿರೋದು ಒಳ್ಳೇದು. ನಾವ್ ಬೇಕಾದ್ರೆ ಲೋಕದಲ್ಲೇ ಇದ್ಬಿಡ್ಬೋದು, ಯೇಸು ಕ್ರಿಸ್ತನ ಅಂಗೀಕರಿಸನೇ ಇದ್ಬಿಡ್ಬೋದು, ಸತ್ಯಕ್ಕೆ ಬರ್ದನೆ ಇದ್ದಿರ್ಬೋದು, ಬೇಕಾದ್ರೆ ಸತ್ಯನ ತಿಳ್ಕೊಳ್ದೇನೆ ಬೇಕಾದ್ರೆ ಇದ್ದಿರ್ಬೋದು. ಆದ್ರೆ ಸತ್ಯವನ್ನ ಅಂಗೀಕರಿಸಿದ ಮೇಲೆ ಇಂತಹ ಗುಣಗಳನ್ನ ತೋರಿಸೋದು ತುಂಬಾ ಅಪಾಯ, ತುಂಬಾ ಡೇಂಜರಸ್. ನೋಡಿ, ಇಲ್ಲಿ ಯುವದಾಸನಂತೆ ಯಾರು ಕೂಡ ಏನ್ ಮಾಡಲ್ಲ, ನಮ್ಮನ್ನ ತೋರ್ಸ್ಕೊಡಕ್ಕೆ ಯಾರ ಹತ್ರ ದುಡ್ಡು ತಗೊಂಡು ಇವರೇ ಬ್ರದರ್ ಇವರೇ ಸಿಸ್ಟರ್ ಅಂತ ತೋರ್ಸ್ಕೊಳಲ್ಲ ಇವತ್ತು. ಯಾಕಂದ್ರೆ ಯೇಸು ಕ್ರಿಸ್ತನಿಲ್ಲ ಅಂದ್ರೆ ಆತನ ಶರೀರದ ಅಂಗಗಳೇ ಭೂಮಿಯಲ್ಲಿ ಇದ್ದಾರೆ, ಭೂಮಿಯಲ್ಲಿ ಇದ್ರೆ ನಮ್ಮನ್ನ ಯಾರು ತೋರ್ಸ್ಕೊಳಲ್ಲ. ಬಟ್ ಏನ್ ಮಾಡ್ತೀವಿ ಗೊತ್ತಾ, ಕೆಲವೊಂದ್ ಟೈಮ್ ಅಲ್ಲಿ ಹಣಕ್ಕೋಸ್ಕರ ಸತ್ಯವನ್ನ ಮಾರ್ಕೊಳ್ತೀವಿ, ಸಹೋದರ ಐಕ್ಯತೆನ ಮಾರ್ಕೊಂಡ್ಬಿಡ್ತೀವಿ ಅಲ್ವಾ? ಏನೋ ಲೋಕದ ಆಸೆಗೋಸ್ಕರ ಸತ್ಯವನ್ನ ಬಿಟ್ಕೊಡ್ತೀವಿ ನೋಡ್ರಿ, ಬೇಡ ಅಂತ ತೆಗಿತು ನೋಡ್ರಿ, ಅದು ಅಪಾಯಕರವಾದಂತ ಒಂದು ವಿಷಯ. ಇಲ್ಲಿ ದೇವ್ರ ಮಕ್ಕಳು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ಯಾವಾಗ್ಲೂ ಕೂಡ ಇಂತಹ ಶೋಧನೆ ಬರ್ದೇ ಇರ್ಬೇಕಾದ್ರೆ, ಇಂತಹ ಶೋಧನೆ ಸಿಗ್ಲಾಕೊಳ್ದೇ ಇರ್ಬೇಕಾದ್ರೆ ನಾವು ಮಾಡ್ಬೇಕಂತ ವಿಷಯ ಏನು? ಇಂತಹ ಶೋಧನೆಯಲ್ಲಿ ನಾವು ಸಿಗ್ಲಾಗ್ದೇ ಇರ್ಬೇಕಾದ್ರೆ ನಾವು ಹೇಳಕ್ಕಾಗಲ್ಲ. ಇಲ್ಲಿ ನಾವ್ ಯಾರು ಯುವದಾಸ ಆಗ್ತೀವಿ, ಯಾರು ಪೇತ್ರನಾಗ್ತೀವಿ ಅಂತ ಹೇಳಕ್ಕಾಗಲ್ಲ. ಬಟ್ ಯಾರ ಕೈಲಿದೆ ಯುವದಾಸನಾಗೋದು, ಪೇತ್ರನಾಗೋದು ಯಾರ ಕೈಲಿದೆ? ನಮ್ ಕೈ. ನಮ್ ಕೈ. ಹಾಗೆ ಇರ್ಬಾರ್ದು, ಯುವದಾಸ್ ತರ ಇರ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಪ್ರಾರ್ಥನೆ, ಎಚ್ಚರಿಕೆಯಿಂದ ಪ್ರಾರ್ಥನೆ. ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡ್ರಿ ಅಂದ್ರೆ ಏನು? ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಿ ಅಂದ್ರೆ ನೈಟ್ ಎಲ್ಲ ನಿದ್ದೆ ಮಾಡದೆ ಪ್ರಾರ್ಥನೆ ಮಾಡದ? ಏನ್ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಿದೆ ಅಂದ್ರೆ ಏನು? ಜ್ಞಾನವಾಗಿ ಮಾಡ್ಬೇಕು. ಎಸ್, ಇಷ್ಟೆಲ್ಲ ಪ್ರೀತಿಸೋರು ನೋಡ್ರಿ, ದೇವ್ರ ಮಕ್ಳು ಯಾವಾಗ್ಲೂ ಕೂಡ ಯಾವ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕು ಗೊತ್ತಾ? ನಮ್ಮ ಲೋಕದ ವ್ಯವಹಾರ ಇರ್ಬೋದು, ನಮ್ಮ ಅನುದಿನದ ಜೀವನ ಇರ್ಬೋದು, ಎಲ್ಲ ಕೇರ್ ಮಾಡ್ಬೇಕಾಗಿಲ್ಲ. ನಮ್ಮ ಆತ್ಮಿಕ ಜೀವನದ ಬೆಳವಣಿಗೆಗೆ ಎಲ್ಲಿ ಏನು ಅಡ್ಡಿ ಬರ್ತಾ ಇದೆ ಅನ್ನೋದನ್ನ ಗುರುತಿರ್ಬೇಕು. ಓಕೆ, ಮೀಟ್ ಮಾಡ್ಕೊಂಡ್ಬಿಡ್ರಿ ಬ್ರದರ್ಸ್ ಸಿಸ್ಟರ್ಸ್, ಯಾರಾದ್ರೂ ಇಷ್ಟಪಡ. ಓಕೆ, ಹಾಗಾಗಿ ನಮ್ಮ ಆತ್ಮಿಕ, ನಾವು ದೇವರೊಂದಿಗೆ ಮಾಡಿರುವಂತ ಒಡಂಬಡಿಕೆಗೆ ಎಲ್ಲಿ ಏನು ಅಪಾಯ ಬರ್ತಾ ಇದೆ, ಎಲ್ಲಿ ಏನು ಅಡ್ಡಿ ಬರೋ ಸಾಧ್ಯತೆ ಇದೆ ಅನ್ನೋ ಕಂಡುಹಿಡಿಬೇಕು. ಒಂದ್ ವೇಳೆ ಯಾವುದೋ ಒಂದ್ ರೀತಿಯಲ್ಲಿ ನಾವು ಏನಾಗ್ಬಿಟ್ಟಿದೀವಿ, ಆ ಆತ್ಮಿಕ ವಿಷಯದಲ್ಲಿ ನಮ್ಗೆ ಅಪಾಯ ಬರ್ತಾ ಇದೆ ಅಂದ್ರೆ, ದೇವರಿಗೂ ನನಗಿರುವಂತ ಐಕ್ಯತೆಯನ್ನ ನಾನು ಮುಂದುವರ್ಸಕ್ ಆಗ್ತಿಲ್ಲ ಅಂದ್ರೆ, ಆಗ್ದಿರೋಂತ ಸನ್ನಿವೇಶ ಬರ್ತಾ ಇದೆ ಅಂತ ನಮ್ಗೇನೋ ಗೊತ್ತಾಗ್ಬಿಟ್ರೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ವಿಷಯ ನನ್ನ ಲೈಫಲ್ಲಿ ಈ ತರ ವಿಷಯ ಕಾಣಿಸ್ಕೊಳ್ತಿದೆ, ಇದರಿಂದ ನನ್ನ ಜೀವನದಲ್ಲಿ ದೇವರೊಂದು ಐಕ್ಯವಾಗಿ ಇಟ್ಕೊಳಕ್ ಸಾಧ್ಯತೆ ಇಲ್ಲ ಅಂದ್ರೆ, ಆ ಅಪಾಯವನ್ನ ಗುರುತಿಸಿದ ನಾವೇನ್ ಮಾಡ್ಬೇಕು? ತಕ್ಷಣ ಎಲ್ಲೋಗ್ಬೇಕು? ದೇವರ ಬಳಿ ಹೋಗ್ಬೇಕು. ಆಯ್ತಾ? ಬದಲಾಗಿ ನಮ್ಮ ಸ್ವಂತ ಜ್ಞಾನದಿಂದ ಅಪಾಯನ ಓವರ್ಕಮ್ ಮಾಡೋಣ,
ಚೇಂಜ್ ಮಾಡೋಣ, ಪ್ಲಾನ್ ನ ಬದಲಾವಣೆ ಮಾಡೋಣ ಅಂತ ಮಾಡಕ್ ಹೋಗ್ಬಾರ್ದು. ದೇವರ ಸನ್ನಿಧಿಗೆ ಏನ್ ಮಾಡ್ಬೇಕು, ಹೋಗ್ಬೇಕನ್ನೋದು ಮುಖ್ಯ ಅಂತ ಒಂದು ವಿಷಯ. ಏನದೇನಪ್ಪ ಅಂದ್ರೆ, ಇಲ್ಲಿ ನೀವು ಯೂದಾಸನ ತಗೊಂಡಾಗ, ಪೇತ್ರನ ತಗೊಂಡಾಗ, ಪೇತ್ರನ ಒಂದು ವಿಷಯ ಆಗಿತ್ತು ಅಂತ ನೋಡಿದಾಗ, ಪೇತ್ರ ಯೂದಾಸನಂತ ಇರ್ಲಿಲ್ಲ. ಕರೆಕ್ಟ್ ಅಲ್ವಾ? ಯೂದಾಸ್ ತರ ಸೈತಾನ್ ಕೊಟ್ಟ ಆಫರ್ ಏನ್ ಮಾಡಿಲ್ಲ, ತಕ್ಷಣ ಅದನ್ನ ಅವ್ರು ಅಕ್ಸೆಪ್ಟ್ ಮಾಡಿಲ್ಲ. ಸೈತಾನ್ ಏನ್ ಮಾಡಿಲ್ಲ, ಅವ್ರಿಗೆ ಯಾವುದೇ ಒಂದು ಆಫರ್ ಇಟ್ಟದಾಗ್ಲಿ ಏನ್ ಮಾಡಿಲ್ಲ. ಬಟ್ ಪೇತ್ರನಿಗೆ ಬಂದಂತ ವಿಷಯ ಏನಪ್ಪಾ ಅಂದ್ರೆ, ಆತನ ಸ್ವಂತ ಮಾಂಸದ ಬಲಹೀನತೆ ಅಲ್ವಾ? ಯಾಕಂದ್ರೆ ಆ ಟೈಮ್ ಅಲ್ಲಿ ಪೇತ್ರ ಏನ್ ಗಮನಿಸಿರ್ಲಿಲ್ಲ, ಈ ರೀತಿ ನಾವು ಮಾಡ್ಬೇಕಂತ ಯಾವುದೇ ಪ್ಲಾನ್ ಮಾಡಿರ್ಲಿಲ್ಲ. ಆದ್ರೆ ಅವಳಿದಂತ ಬಲಹೀನತೆ, ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ನೋಡಿದ್ರೆ, ಭಯ. ಯಾವ ಭಯ ಬಂದಿರ್ಬೋದು ಪೇತ್ರನಿಗೆ? ಸದಸ್ಯರ ಪರಿಚಯದವ್ರದ್ದು ಭಯ ಇರ್ತದೆ. ಪರಿಸರ ಭಯ. ಬೇರೆ ಏನ್ ಭಯ ಬಂದಿರ್ಬೋದು? ಓಕೆ ಅಲ್ವಾ? ಸೊ ಪೇತ್ರನಿಗೆ ಬಂದಂತ ಮೇನ್ ಭಯ ಮರಣ ಭಯ. ಕರೆಕ್ಟಾ ಅಲ್ವಾ? ಯೇಸು ಕ್ರಿಸ್ತನ ಜೊತೆ ನಾನು ಸಾಯಕ್ಕೂ ಸಿದ್ಧವಾಗಿದ್ದೇನೆ ಅಂತ ಅವ್ರು ಹೇಳಿದ್ರು. ಆದ್ರೆ ಈಗ ಯೇಸು ಕ್ರಿಸ್ತನ ಏನ್ ಮಾಡಕ್ಕಾಗ್ಲಿಲ್ಲ ಅಲ್ಲಿಂದ ಅವ್ರನ್ನ ತಪ್ಸ್ಕೊಳಕ್ಕೆ. ನಮ್ಮ ಕರ್ತನೇ ಅವ್ರ ಕೈಲಿ ಸಿಗ್ಲಾಕ್ಬಿಟ್ಟು ತಪ್ಸ್ಕೊಳಕ್ಕಾಗ್ಲಿಲ್ಲ. ನಾವ್ ಸಿಗ್ಲಾಕೊಂಡ್ಬಿಟ್ರೆ ಎಷ್ಟ್ರ ಮಟ್ಟಿಗೆ ಭಯಂಕರವಾಗಿರುತ್ತೆ ಅಲ್ವಾ? ಅದನ್ನೆಲ್ಲ ನೋಡಿ ಏನಾಯ್ತು ಅಂದ್ರೆ ಭಯ ಬಂತು. ಕರೆಕ್ಟಾ ಪೇತ್ರನಿಗೆ? ಆದ್ರೆ ಆ ಭಯವನ್ನ ಒಂದಲ್ಲ ಒಂದ್ ದಿನ ಜಯಿಸಿಲ್ವಾ? ಜಯಿಸಿದ್ರು. ಯಾವಾಗ ಜಯಿಸಿದ್ರು? ಮರಣ ಭಯ ಪೇತ್ರನಿಗೆ ಇರ್ಲಿಲ್ಲ ಅನ್ನೋದಕ್ಕೆ ಏನಿದೆ ಪ್ರೂಫ್? ಅವ್ರ ಕಡೆಯಲ್ಲ ಅಷ್ಟು ಉಲ್ಟಾ ಶಿಲ್ಬೆಗ್ ಹಾಕಿಸ್ಕೊಂತ. ವೆರಿ ಗುಡ್. ನೋಡಿದ್ರಾ? ನೇರವಾಗಿ ಶಿಲುಬೆ ಹೊಡೆಯದೆ ಭಯಪಟ್ಟ ಪೇತ್ರ ಉಲ್ಟಾ ಬೇಕಾದ್ರೆ ನಾನು ನೋಡಿರಿ ನನ್ ಭಯ ಇಲ್ಲ ಅಂತ ಹೇಳಿದ ಮಟ್ಟಿಗೆ ಹೋದ್ರ ಅಂದ್ರೆ ನೋಡ್ರಿ ಹೆಂಗಿದ್ದಿರ್ಬೇಕು. ನೋಡ್ರಿ ಜಯಿಸಿದೆ. ಕರೆಕ್ಟಾ? ಹಾಗಾಗಿ ಪೇತ್ರನ ಕುರಿತಾಗಿ ನೋಡ್ಬೇಕಾದ್ರೆ ಈ ಇಬ್ರು, ಯೂದಾಸ್ ಮತ್ತೆ ಪೇತ್ರ ಇಬ್ಬರ ಒಂದು ವಿಷಯ ಏನಪ್ಪಾ ಅಂದ್ರೆ, ಬೇರೇನು ಇಲ್ಲ ಇಲ್ಲಿ ಬದಲಾವಣೆ, ಅವರ ಹೃದಯದ ಪರಿಸ್ಥಿತಿ ಅಷ್ಟೇ, ಹೃದಯದ ಸ್ಥಿತಿಗತಿಗಳಷ್ಟೇ ಬದಲಾವಣೆ ಆಗಿರುತ್ತೆ. ಯುದಾಸನ ಒಂದು ಭಾವನೆ ಹೇಗಿತ್ತು ಅಂದ್ರೆ, ಎಲ್ಲವನ್ನು ಕೂಡ ಮೊದಲು ತಿಳಿದಿದ್ದು ಏನ್ ಮಾಡ್ತಾರೆ, ಮನಪೂರ್ವಕವಾಗಿ ಯೇಸು ಕ್ರಿಸ್ತನ ಹಿಡಿದುಕೊಳ್ಳೋದಕ್ಕೆಲ್ಲ ಪ್ಲಾನ್ ಮಾಡ್ತಾರೆ, ಸಂಚು ಮಾಡಿ ಯೇಸು ಕ್ರಿಸ್ತನ ಹಿಡಿದುಕೊಳ್ಳೋಕೆ ಪ್ಲಾನ್ ಮಾಡ್ತಾರೆ. ಆದ್ರೆ ಪೇತ್ರ ಆ ರೀತಿ ಏನ್ ಮಾಡಿರ್ಲಿಲ್ಲ. ಆ ರೀತಿ ಇರ್ಬೇಕಾದ್ರೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ದೇವರ ಹತ್ರ ಪ್ರಾರ್ಥನೆ ಮಾಡಿರ್ಬೇಕಾದ್ರೆ ಯಾರಿಗೋಸ್ಕರ ಪ್ರಾರ್ಥನೆ ಮಾಡಿರ್ಬೇಕು? ಯೂದಾಸ್ಗೋಸ್ಕರ ಪ್ರಾರ್ಥನೆ ಮಾಡಿರ್ಬೇಕು ತಾನೆ? ಆದ್ರೆ ಯೂದಾಸ್ಗೋಸ್ಕರ ಪ್ರಾರ್ಥನೆ ಮಾಡದೆ, ನಾನು ನಿನಗೋಸ್ಕರ ಏನ್ ಮಾಡ್ತೀನಿ, ಬೇಡಿಕೊಳ್ಳುತ್ತೇನೆ ಅಂತ ಹೇಳ್ತಾರೆ. ಅದೇ ವಾಕ್ಯ ಓದಿದ್ವಲ್ಲ ನಾವು, ಹೆಡ್ಲೈನ್ಸ್ ಏನ್ ಓದಿದ್ವಿ? ಸೀಮೋನನೇ ಓದ್ರಿ, ಲೂಕನ ಸುವಾರ್ತೆ 22ನೇ ಅಧ್ಯಾಯ 31-32. ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಮನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ಅಲ್ವಾ? ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆನ ಮಾಡಿಕೊಂಡೆನು ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಹೀಗೆ ಈ ಇಬ್ಬರ ವಿಷಯದಲ್ಲಿ ತಗೊಂಡಾಗ ಒಬ್ಬರ ಹತ್ರ ಕರ್ತನಾದ ಯೇಸು ಕ್ರಿಸ್ತನ ದೇವರ ಹತ್ರ ಭಿನ್ನಹ ಮಾಡೋದಕ್ಕೂ, ಇನ್ನೊಬ್ಬರ ಹತ್ರ ಭಿನ್ನಹ ಮಾಡದೇ ಇರೋದಕ್ಕೂ ಕಾರಣವೇನು ಅಲ್ವಾ? ಇನ್ನೊಬ್ಬರ ಹತ್ರ ಭಿನ್ನಹ ಮಾಡದೇ ಇರೋದಕ್ಕೂ ಕಾರಣವೇನು? ಒಬ್ಬರಿಗೋಸ್ಕರ ಏನ್ ಮಾಡಿದ್ರು? ಭಿನ್ನಹ ಮಾಡಿದ್ರು. ಯಾರ ಬಗ್ಗೆ ಭಿನ್ನಹ ಮಾಡಿದ್ರು? ಪೇತ್ರನ ಬಗ್ಗೆ ಏನ್ ಮಾಡಿದ್ರು? ದೇವರ ಹತ್ರ ಭಿನ್ನಹ ಮಾಡಿ, ನಿನಗೋಸ್ಕರ ಬೇಡ್ಕೊಳ್ತೀನಿ ಅಂದ್ರು. ಯೂದಾಸನ ಕುರಿತಾಗಿ ಏನ್ ಮಾಡಿಲ್ಲ? ಬೇಡ್ಕೊಳ್ಳಿಲ್ಲ. ಹಾಗೆ ಕ್ರಿಸ್ತನಲ್ಲಿ ಪ್ರೀತಿಯ ಸೌರರೇ, ಏನ್ ಇದ್ದಿರ್ಬೋದು ಕರ್ತನಾದ ಯೇಸು ಕ್ರಿಸ್ತನ ಯಾಕೆ ಯೂದಾಸ್ ಜಾಸ್ತಿ ಬೇಡ್ಕೊಂಡಿರ್ಲಿಲ್ಲ, ಈ ಪೇತ್ರನ್ ಮಾತ್ರ ಯಾಕೆ ಬೇಡ್ಕೊಂಡ್ರು? ಸರಿ, ಯೂದಾಸ್ ಪಕ್ಷತಾಪ ಪಡ್ಲಿಲ್ವಾ? ಅವರು ಪಶ್ಚಾತ್ತಾಪ ಪಟ್ರು. ಮತ್ತೆ ಪಶ್ಚಾತ್ತಾಪ ಪಟ್ರಲ್ವಾ? ಪೇತ್ರ ಪಶ್ಚಾತ್ತಾಪ ಪಟ್ರ? ಪೇತ್ರನು ಪಡ್ತಾರೆ, ಇಬ್ರು ಪಟ್ರ? ಏನ್ ಮಾಡಿಲ್ಲ? ಮಾನಸಾಂತರ ಮಾಡ್ಕೊಳ್ಳಿಲ್ಲ ಬ್ರದರ್ ಅವರು. ಪಶ್ಚಾತ್ತಾಪ ಪಟ್ರು, ಮಾನಸಾಂತರ ಮಾಡ್ಕೊಂಡಿಲ್ಲ. ಓಕೆ, ಗುಡ್, ವೆರಿ ಫೈನ್. ಬೇರೆ
ಯೂದಾಸು ಪಶ್ಚಾತ್ತಾಪ ಪಟ್ಟ, ಆದ್ರೆ ಯೇಸು ಕ್ರಿಸ್ತ ಹತ್ರ ಬಂದಿಲ್ಲ ಬ್ರದರ್, ಅವನು ಹೋಗ್ಬಿಟ್ಟ. ಕರೆಕ್ಟ್. ಕ್ರಿಸ್ತನ ಪ್ರೀತಿ ಸರಸರೇ, ಇಲ್ಲಿ ಪೇತ್ರ ಪಟ್ಟಂತ ಪಶ್ಚಾತ್ತಾಪ ಹೇಗಿತ್ತು ಅಂದ್ರೆ, ದೇವರೇ ನನ್ನ ಬಲಹೀನತೆಯಿಂದ ನಾನು ಏನ್ ಮಾಡ್ಬಿಟ್ಟೆ, ಇದನ್ನ ಮಾಡ್ಬಿಟ್ಟೆ, ನನಗೆ ಕ್ಷಮಾಪಣೆ ಸಿಕ್ಕಿದ್ರೆ ನಾನು ಖಂಡಿತ ಏನ್ ಮಾಡ್ತೀನಿ, ಬದಲಾವಣೆ ಆಗ್ತೀನಿ ಅಂತ ದೇವರ ಸನ್ನಿಧಿಯಲ್ಲಿ ಹೋಗಿ ಮನಸಾಂತರವನ್ನು ಪಡುವ ಅಷ್ಟೇನ್ ಮಾಡೋದು, ಪಶ್ಚಾತ್ತಾಪ ಪಟ್ರು. ಆದ್ರೆ ನಾನೀಗ ಮಾಡ್ಬಾರ್ದಾಯ್ತು ಅಂತ ಯುವದಾಸ್ ಪಶ್ಚಾತ್ತಾಪ ಪಟ್ರು ಹೊರತು ಎಲ್ಲೋಗ್ಲಿಲ್ಲ, ದೇವರ ಸನ್ನಿಧಿ ಆಗ್ಲಿಲ್ಲ, ಬರಕ್ಕಾಗ್ಲಿಲ್ಲ. ಫಸ್ಟ್ ಆಫ್ ಆಲ್ ಬರಕ್ಕೆ ಆಗ್ಲಿಲ್ಲ ಅವ್ರಿಗೆ, ಅಲ್ವಾ? ಇಲ್ಲಿ ಪೇತ್ರನ ತಗೊಂಡಾಗ ಪೇತ್ರನ ಒಂದು ಹೃದಯ ಹೇಗಿತ್ತು ಅಂದ್ರೆ, ಏನಂತಾರೆ ಅದನ್ನ, ನಂಬಿಕಸ್ಥತೆಯಿಂದ ಇತ್ತು, ಅಲ್ವಾ? ಈಗ ಇದ್ರಲ್ಲಿ ಬರ್ಬೇಕಾದ್ರೆ ಹಾನೆಸ್ಟ್ ಆಗಿತ್ತು, ಅದ್ರಲ್ಲಿ ಏನೂ ಇಲ್ಲ, ವಂಚನೆ ಇರಲಿಲ್ಲ, ದ್ರೋಹ ಮಾಡುವಂತ ಯಾವುದೇ ಬಯಕೆಗಳಿರ್ಲಿಲ್ಲ. ಯಾವ್ದ್ರಲ್ಲಿ? ಪೇತ್ರನ ಹೃದಯದಲ್ಲಿ, ಅಲ್ವಾ? ಸ್ವಲ್ಪ ಗಮನ ಇಲ್ದೆ, ಸ್ವಲ್ಪ ಅಜಾಗ್ರತೆಯಿಂದ ಏನ್ ಮಾಡಿದ್ರು, ಅದನ್ನ ಏನ್ ಮಾಡಿದ್ರು, ಮಿಸ್ ಮಾಡ್ಕೊಂಡ್ಬಿಟ್ರು. ಆ ಸಮಯದಲ್ಲಿ ತಕ್ಕಂತ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಬೈದಲ್ಲಿ ಏನ್ ಮಾಡಿದ್ರು, ಮಿಸ್ಟೇಕ್ ಮಾಡ್ಬಿಟ್ರು, ಬಲಹೀನ ಮಾಡ್ಬಿಟ್ರು. ಕರೆಕ್ಟ್ ಅಲ್ವಾ? ಹಾಗನ್ಬಿಟ್ಟು ಪೇತ್ರನಿಗೆ ಧೈರ್ಯ ಇಲ್ಲ ಅಂತ ನೋಡಿದ್ರೆ ಖಂಡಿತ ತುಂಬಾ ಧೈರ್ಯ, ಅಲ್ಲಿರೋರು ಎಲ್ರಿಗಿಂತ ಧೈರ್ಯ ಯಾರಿದಿತ್ತು? ಪೇತ್ರನಿಗೆ. ನೋಡಿ, ಈಗ ಮಹಾಯಾಜಕನ ಸೇವಕರ ಕಿವಿನ ಕಟ್ ಮಾಡ್ತಾರಂದ್ರೆ ಅಷ್ಟು ಧೈರ್ಯವಾಗಿ, ಅಲ್ವಾ? ಇಲ್ಲೇನಾಯ್ತು ಅಂದ್ರೆ, ಈ ಯೇಸು ಕ್ರಿಸ್ತನ ಪರೀಕ್ಷೆ ಶೋಧನೆಗೆ ಬಂದಾಗ ನಾನು ಎಲ್ಲಿ ಏನ್ ಎಡವು ಬಿಡ್ತೀನಿ, ಏನ್ ಮಾಡ್ಬಿಡ್ತೀನೋ, ಏನೆಲ್ಲ ನನಗೆಲ್ಲ ಆಗ್ಬಿಡುತ್ತೋ ಅನ್ನೋ ಆ ಸಮಯ, ಅದಕ್ಕೆ ಪ್ರಿಪೇರ್ ಆಗಿರ್ಲಿಲ್ಲ ಅವ್ರು. ಆ ಒಂದು ಶೋಧನೆಗೆ ಮೊದ್ಲೇ ಏನಾಗಿರ್ಲಿಲ್ಲ, ಪೂರ್ವ ಸಿದ್ಧತೆಯಾಗಿ ಪ್ರಿಪೇರ್ ಆಗಿರ್ಲಿಲ್ಲ. ಅದಕ್ಕೆ ಏನ್ ಮಾಡ್ಬಿಟ್ರು, ಏನೋ ಒಂದ್ ರೀತಿ, ಆದ್ರೆ ಆವತ್ತನ ಹೃದಯದಲ್ಲಿ ಕ್ರಿಸ್ತನಿಗೋಸ್ಕರ ಜೀವ ಕೊಡ್ಬೇಕಂತ ಆಸೆ ಇತ್ತು. ಆದ್ರೆ ಅದನ್ನ ಯಾವ ರೀತಿ, ಯಾವ ಸನ್ನಿವೇಶ ಕೊಡುವ ಅನ್ನೋ ಮಟ್ಟಿಗೆ ದೇವರಿಂದ ಬರುವಂತ ಬಲವನ್ನ ಪಡ್ಕೊಂಡು ಸಿದ್ಧತೆನ ಮಾಡ್ಕೊಂಡಿರ್ಲಿ. ಹಾಗೆ ತನ್ನ ಸ್ವಾರ್ಥ ಒಂದು ಮನೋಭಾವನೆ ಇರೋದ್ರಿಂದ ತನ್ನ ಬಲಹೀನತೆಯಿಂದ ಏನ್ ಮಾಡಿದ್ರು, ಅದನ್ನ ಏನ್ ಮಾಡಿದ್ರು, ಮಿಸ್ಟೇಕ್ ಮಾಡಿದ್ರು. ಅದರಿಂದ ಇವರು ಕರ್ತನಾದ ಯೇಸು ಕ್ರಿಸ್ತನ ಕುರಿಗಳಲ್ಲಿ ಒಬ್ಬರಾಗಿ ಇದ್ರು. ಆತನ ಕುರಿಯಿಂದ, ಆತನ ಹಟ್ಟಿಯಿಂದ ದೂರ ಹೋಗ್ಲಿಲ್ಲ. ಆದ್ರೆ ಯೂದಾಸ್ ಹಾಗಲ್ಲ, ಆ ಕುರಿ ಹಟ್ಟಿಯಿಂದ ಏನ್ ಮಾಡ್ಬಿಟ್ರು, ಅವರು ದೂರ ಹೋಗ್ಬಿಟ್ರು. ಯಾವ ರೀತಿ ಹೋಗ್ಬಿಟ್ಟಿದಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇದ್ದಂತ ಪ್ರೀತಿ ಸಂಪೂರ್ಣವಾಗಿ ಹೊಟ್ಟೋಗ್ಬಿಡಿತ್ತು ಅವ್ರಿಗೆ. ಪೇತ್ರನಿಗೆ ಈ ತಪ್ಪು ಮಾಡಿದ್ರು ಮತ್ತೆ ಕ್ರಿಸ್ತನ ಮೇಲೆ ತುಂಬಾ ಪ್ರೀತಿ ಬಂದ್ಬಿಡ್ತು, ನಾನು ಈ ತರ ಮಾಡಿರ್ಬಾರ್ದಾಯ್ತು ಅಂದ್ಬಿಟ್ಟು. ಆದ್ರೆ ಯುದಾಸನಿಗೆ ಏನಾಗಿತ್ತು, ಆ ಪ್ರೀತಿ ಸಂಪೂರ್ಣವಾಗಿ ಹೊರಟೋಗ್ಬಿಟ್ಟಿತ್ತು. ಅದು ಮಾತ್ರವಲ್ಲ, ಆತನೊಳಗೆ ಯಾರು ಹೋಗಿದ್ರು, ಸೈತಾನನು, ಅಲ್ವಾ? ನೋಡಿ, ಈಗ ಆ ಪಶ್ಚಾತ್ತಾಪ ಪಡೋದು ಒಬ್ಬ ಸೈತಾನಿಗೆ ಸಂಪೂರ್ಣವಾಗಿ ನಾವು ಅವಕಾಶ ಕೊಟ್ಟಾಗ, ಅವನ ಫೈನಲ್ ಅವನ ಟಾರ್ಗೆಟ್ ಏನ್ ನಮ್ಮ ಮೇಲೆ ಇರೋದು ಗೊತ್ತಾ? ನಮ್ಮ ಫೈನಲ್ ಟಾರ್ಗೆಟ್ ಏನ್ ಗೊತ್ತಾ? ಒಂದು ಸೈತಾನ್ಗೆ ಅವಕಾಶ, ಸೈತಾನ್ ಕೈಲೇ ನಮ್ ಸಿಗ್ಲಾಕೊಂಡ್ಬಿಟ್ರೆ ಅವನ ಫೈನಲ್ ಟಾರ್ಗೆಟ್ ಏನ್ ಗೊತ್ತಾ? ನಮ್ಮನ್ನ ಸಾಯಿಸ್ಬೇಕಷ್ಟೆ. ದೇವ್ರು ನಮ್ಮ ಮೇಲೆ ಇರುವಂತ ಫೈನಲ್ ಗೋಲ್ ಏನು? ನಮ್ಗೆ ಜೀವ ಕೊಟ್ಟು ಜೀವಂತವಾಗಿಡ್ಬೇಕು. ಕರೆಕ್ಟಾ? ಸೈತಾನ್ ಆದಿಂದಲೇ ಇದೇ ತಾನೆ ಪ್ಲಾನ್. ಆದಿಂದಲೂ ಮನುಷ್ಯನ ಏನಾಗಿದ್ದಾನ, ಕೊಲೆ ಪಾತಕನಾಗಿದ್ದಾನ. ನೋಡಿ, ಯೂದಾಸ್ ಸೈತಾನ್ ಕೈ ಸಿಗ್ಲಾಕೊಂಡಾಗ ಎಲ್ಲಿವರೆಗೆ ಕರ್ಕೊಂಡು ಹೋದ ಸೈತಾನ್ ಅವ್ರನ್ನ? ನೇಣ್ ಹಾಕೊಂಡ್ ಸಾಯಪ್ಪ ಅನ್ನೋ ಮಟ್ಟಿಗೆ ಮೈಂಡ್ ನ ಡೈವರ್ಟ್ ಮಾಡ್ದ, ಸೂಸೈಡ್ ಮಾಡ್ಕೊಂಡ್ಬಿಡು. ಕರೆಕ್ಟಾ? ಅದೇ ದೇವರ ಒಂದು ಸ್ಪಿರಿಟ್ ಇತ್ತು ಅಂದ್ರೆ ಏನ್ ಮಾಡ್ತಿದ್ರು, ಯುದಾಸ್ ರಿಪೆಂಟ್ ಆಗಿ ದೇವರ ಹತ್ರ ಬೇಡಿ ಕ್ಷಮಾಪಣೆ ಕೇಳೋರ್ಗು ಸುಮ್ಮನೆ ಆಗ್ತಾ ಇರ್ಲಿಲ್ಲ. ಯಾವಾಗ ಈ ಸೂಸೈಡ್ ಮೈಂಡ್ ಬರುತ್ತೋ ಅಲ್ಲಿ ಯಾರ ಮೈಂಡ್ ಅದು, ಸೈತಾನ್ ಫುಲ್ ಕಂಟ್ರೋಲ್ ಆಗ್ಬಿಡ್ತು. ಕರೆಕ್ಟ್ ಅಲ್ವಾ? ಅವನ್ ಏನ್ ಮಾಡ್ಬಿಡಿದಾನೆ, ಅವನ್ ಗೈಡೆನ್ಸ್ ಎಲ್ಲ ಈ ತರ ಇದಾಗೋದು. ಆದ್ರೆ ಅದೇ ಪೇತ್ರನ ಮೈಂಡ್ ಏನಪ್ಪಾ ಅಂದ್ರೆ ಆ ರೀತಿ ಆಗ್ಲಿಲ್ಲ. ಒಂದಲ್ಲ ಒಂದಿನ ಕ್ಷಮಾಪಣೆ ಸಿಗುತ್ತೆ, ದೇವ್ರು ನನ್ನ ಕ್ಷಮಿಸ್ತಾರ ಅನ್ನೋಂತ ಭಾವನೆ ಇದ್ದಿದ್ದಕ್ಕೆ ಅವ್ರ ಅಂತಹ ನಿರ್ಧಾರ ಏನ್ ಮಾಡಿಲ್ಲ, ಮಾಡ್ಕೊಂಡಿಲ್ಲ. ಕರೆಕ್ಟ್ ಅಲ್ವಾ? ಆದ್ರಿಂದ ಪೇತ್ರನ ಹೃದಯ ಯುದಾಸನ ಹೃದಯದಂತೆ ಕೆಟ್ಟದಾಗಿ ಇರ್ಲಿಲ್ಲ. ಮತ್ತೆ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡೋದ್ರಿಂದ ಮಾತ್ರಕ್ಕೆ ಏನಾಗಲ್ಲ, ಪ್ರಾರ್ಥನೆ ಮಾಡಿದ ಮಾತ್ರಕ್ಕೆ ಅಲ್ಲಿ ಕ್ಷಮಾಪಣೆ ಸಿಗಲ್ಲ. ಬದಲಾಗಿ ಅವರಲ್ಲೂ ಏನಾಗ್ಬೇಕು, ಮಾನಸಾಂತರ ಬರ್ಬೇಕಾಗಿತ್ತು. ಮಾನಸಾಂತರ ಬರ್ದೇ ಇದ್ರೆ ಯೇಸು ಕ್ರಿಸ್ತ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಅಲ್ಲಿ ಏನಾಗಲ್ಲ, ಕ್ಷಮಾಪಣೆ ಆಗಲ್ಲ. ಬಟ್ ಪೇತ್ರನ ಹೃದಯ ಹಾಗೆ ಇರ್ಲಿಲ್ಲ. ಪೇತ್ರನ ಹೃದಯ ಹೆಂಗಿತ್ತು? ದೇವರ ದೃಷ್ಟಿಯಲ್ಲಿ ತುಂಬಾ ಶುದ್ಧವಾಗಿತ್ತು. ಆತನಲ್ಲಿ ಯಾವುದೇ ಒಂದು ಏನಂತೀವಿ, ಒಳ ವಂಚನೆ,
ಒಳ ಸಂಚು ಇದೆಲ್ಲ ಯಾವುದೂ ಇರಲಿಲ್ಲ. ಆ ಟೈಮಲ್ಲಿ ಆ ಇನ್ಸಿಡೆಂಟ್ ಅಲ್ಲಿ ಆಗಿರೋಂಥ ಮಿಸ್ಟೇಕ್ ಅಷ್ಟೇ, ಆ ಸ್ಪಾಟ್ ಅಲ್ಲಿ ಆಗಿರೋದು. ಕರೆಕ್ಟಾ? ಆದ್ರೆ ಯುದಾಸನ ಪ್ಲಾನ್ ಎಲ್ಲ ಕೂಡ ಮೊದಲಿನಿಂದಲೂ ಪ್ಲಾನ್ ಸಂಚು ಅಲ್ವಾ? ಅದಕ್ಕೆ ನೋಡಿ ಒಂದು ವಿಷಯ ಇದೆ ಬೈಬಲ್ ಅಲ್ಲಿ, ಈ ಕೊಲೆ ಮಾಡದೆ ಒಳ ಸಂಚು ಮಾಡಿ ಕೊಲೆ ಮಾಡೋನ್ ಏನ್ ಮಾಡ್ಬೇಕು? ಅವ್ರನ್ನ ಸಾಯಿಸ್ಬಿಡ್ಬೇಕು. ಆದ್ರೆ ಕೈ ತಪ್ಪಿ ಯಾರೋ ಮೇಲೆ ಏನ್ ಮಾಡ್ಬಿಟ್ರು, ಏನೋ ಮಾಡಕ್ಕೋಗಿ ಏನೋ ಬಿದ್ಬಿಡ್ತಪ್ಪ, ಏನೋ ಅವ್ರ ಮಚ್ಚ ಏನೋ ಬಿದ್ಬಿಡ್ತು, ಆ ಬಿದ್ದು ಸತ್ತೋಗ್ಬಿಟ್ರು. ಅವಾಗ ಏನ್ ಮಾಡ್ಬೇಕು? ಅವ್ರೆಲ್ಲ ಹೋಗ್ತಾ ಇದ್ರು? ಓದಿದ್ರ ಬೈಬಲ್ ಅಲ್ಲಿ? ಆಶ್ರಯ ಪಟ್ಟಣ, ಆಶ್ರಯನಗರ. ಆಶ್ರಯನಗರ ಹೋಗ್ತಿದ್ರು. ಅಂದ್ರೆ ಏನಾಗ್ತಿತ್ತು? ಅವ್ರು ಬೇಕಂತ ಏನ್ ಮಾಡಿಲ್ಲ, ಅದನ್ನ ಮಾಡಿಲ್ಲ, ಬೈ ಮಿಸ್ಟೇಕ್ ಆಗಿ ಏನಾಗ್ಬಿಡ್ತು ಮಾಡ್ಬಿಟ್ರು. ಅದಕ್ಕೆ ಆಶ್ರಯ ನಗರದಲ್ಲಿ ಹೋಗ್ಬಿಡ್ರಿ ಕ್ಷಮಾಪಣೆ ಇದೆ. ಹಾಗೆ ಪೇತ್ರನ ಒಂದು ಸ್ಥಿತಿ ತಗೊಂಡಾಗ ಬೇಕಂತೆ ಮಾಡ್ಬೇಕಂತ ಪ್ಲಾನ್ ಇಲ್ಲ, ಬೈ ಮಿಸ್ಟೇಕ್ ಅಲ್ಲಿ ಏನ್ ಮಾಡಕ್ಕಾಗ್ಲಿಲ್ಲ, ಬಲಹೀನತೆಯಿಂದ ಮಾಡ್ಬಿಟ್ರು ನೋಡ್ರಿ. ಸೊ ದೇವರಿಗೆ ಆಶ್ರಯ ಸಿಗುತ್ತೆ. ದೇವರು ಪೇತ್ರನಿಗೋಸ್ಕರ ಏನ್ ಮಾಡ್ತಿದ್ರು? ಪ್ರಾರ್ಥನೆ ಮಾಡಿದ್ರು. ಎಷ್ಟೆಲ್ಲ ಪ್ರೀತಿ ಸರಸ್ವರಿಯರೇ, ಈ ಪಾಠ ಇನ್ನು ಮುಂದುವರಿಯುತ್ತೆ. ಸೊ ದೇವ್ ಚಿತ್ತ ನಾವು ಕಂಟಿನ್ಯೂ ಮಾಡಿ ನೋಡೋಣ. ನೆಕ್ಸ್ಟ್ ವೀಕ್ ನೋಡೋಣ ಇದ್ರ ಬಗ್ಗೆ ಕಂಪ್ಲೀಟ್ ಭಾಗ ಏನ್ ಮಾಡೋಣ ಮುಂದುವರ್ಸು. ನನ್ನ ನೆಕ್ಸ್ಟ್ ಪವರ್ ಪಾಯಿಂಟ್ ಅಲ್ಲಿ ಹಾಕ್ತೀನಿ, ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ತುಂಬಾ ಇನ್ನ ಒಂದು 2-3 ಪೇಜ್ ಇದೆ, ನೋಡೋಣ. ಓಕೆನಾ? ಬಟ್ ಇಲ್ಲೇನ್ ನೋಡ್ತೀವಿ ಗೊತ್ತಾ ದೇವ್ರ ಮಕ್ಕಳು, ಇಲ್ಲೊಂದು ಬ್ಯೂಟಿಫುಲ್ ಒಂದು ಪಾಠ ಇದೆ, ನೋಡ್ ನಾವು ಮುಗ್ಸೋಣ. ನಾವು ಈ ಸಮಯದಲ್ಲಿ ಯಾವ ಗುಣವನ್ನ ಕಲಿಬೇಕು, ಯಾರ ಗುಣ ಕಲಿಬೇಕು? ಮೆಜಾರಿಟಿ ನಮ್ಗೆಲ್ಲನ ನಾವು ಎಂತ ಗುಣವುಳ್ಳವರಾಗಿರ್ತೀವಿ? ದೇವರ ಕೃಪೆ ನಮ್ಗೆ ಸಿಗ್ತಾ ಇದೆ ಅಂದ್ರೆ ನಾವ್ ಎಂತ ಗುಣವುಳ್ಳವರಾಗಿರ್ತೀವಿ? ನನ್ನ ಪ್ರಕಾರ ಕೇಳಿದ್ರೆ ಪೇತ್ರನ ಗುಣಗಳಿರ್ತೀವಿ. ಕರೆಕ್ಟಾ? ಮಿಸ್ಟೇಕ್ ಮಾಡ್ಬಿಡ್ತೀವಿ. ಆದ್ರೂ ಕೂಡ ದೇವ್ರ ಏನ್ ಮಾಡ್ತಾರೆ? ನಮಗೋಸ್ಕರ ಕರ್ತನದ ಯೇಸುಕ್ರಿಸ್ತನು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಯುದಾಸನ ಗುಣಗಳು ಮಾತ್ರ ನಮ್ಮಲ್ಲಿ ಇರದೆ ಹಾಗೆ ಏನ್ ಮಾಡ್ಕೊಬೇಕು? ನೋಡ್ಕೊಬೇಕು ಅಲ್ವಾ? ಹೊರನೋಟಿಕೆ ನಾವು ಒಳ್ಳೆಯವರಾಗಿ ಒಳಗೆ ಸಂಚುಗಳನ್ನ ಮಾಡ್ಕೊಂಡು, ಪ್ಲಾನ್ಗಳನ್ನ ಮಾಡ್ಕೊಂಡು, ಕುಯುಕ್ತಿಗಳನ್ನ ಮಾಡ್ಕೊಂಡು, ಕಲ್ಪನೆ ಮಾಡ್ಕೊಂಡು, ಈ ರೀತಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಸಹೋದರ ಮುಂದೆ ಒಳ್ಳೆಯವರಾಗಿರೋದು, ಅದು ಒಂದಲ್ಲ ಒಂದು ದಿನ ಏನಾಗುತ್ತೆ? ನಮ್ಮನ್ನ ಸೈತಾನನ ಉರ್ಲಿಗೆ ಬೀಳಿಸುತ್ತೆ. ಸೈತಾನನ ಮಾತಿಗೆ ಕಿವಿಗೊಡೋರ ನಮ್ಮನ್ನ ಮಾರ್ಪಡಿಸುತ್ತೆ. ನಾವು ಆಗ ಬಹುಬೇಗ ಅದಕ್ಕೆ ಒಳಗಾಗ್ಬಿಡ್ತೀವಿ. ಅಂತ ಗುಣಗಳನ್ನ ತಪ್ಪಿಸ್ಕೊಂಡು ಆನೆಸ್ಟ್ ಆಗಿ ಒಂದು ಸಹೋದರಿಗೋಸ್ಕರ ನಾನು ತುಂಬಾ ತ್ಯಾಗ ಮಾಡ್ಬಿಡ್ತೀನಪ್ಪ, ನಾನು ನಿಮ್ಗೋಸ್ಕರ ಸೇವೆನ ದೊಡ್ಡದಾಗಿ ಮಾಡ್ಬೇಕಂತ ಆಸೆ ಪಟ್ಕೊಂಡಿರ್ತೀವಿ. ನಾವು ಕ್ರಿಸ್ತನಿಗೋಸ್ಕರ ಜೀವಿಸ್ಬೇಕಂತ ಆಸೆ ಪಟ್ಕೊಂಡಿರ್ತೀವಿ ಅಲ್ವಾ? ಆದ್ರೆ ಕೆಲವೊಂದು ಟೈಮಲ್ಲಿ ಅದಾಗಿರಲ್ಲ, ನಮ್ ಬಲಹೀನತೆಯಿಂದ ಮಾಡಕ್ಕಾಗಿರಲ್ಲ. ನಾವು ಏನೋ ಮಾಡ್ಬೇಕು ದೇವರಿಗೆ ಅಂತ ಹೇಳುವಂತ ವಿಷಯ ಏನಾಗಿರಲ್ಲ, ಮಾಡಕ್ಕಾಗಿರಲ್ಲ. ಆವಾಗ ನಿರಾಶೆ ಆಗ್ಬೇಡಿ. ಕ್ರಿಸ್ತನ ಒಂದು ಕೃಪಾಸನದ ಬನ್ನಿ, ಕರ್ತನ ದೇಶ ನಮಗೋಸ್ಕರ ಇದ್ದಾರೆ. ಆದ್ರೆ ನನ್ ಮನ್ಸಲ್ಲಿ ಗೊತ್ತಿರುತ್ತೆ, ಖಂಡಿತ ಈ ಕೆಲಸ ನಾನ್ ಮಾಡಲ್ಲ ಅಂದ್ಬಿಟ್ಟು ಹೇಳ್ಬೇಕಾರೆ ಅಂತ ಹೇಳ್ತೀನಿ, ನಾನ್ ಮಾಡ್ತೀನಿ ನೋಡ್ರಿ, ನಾನು ಈ ತರ ಮಾಡ್ಬಿಡ್ತೀನಿ ಅಂತ ಹೇಳ್ತೀನಿ, ನನ್ ಮನ್ಸಿಗೆ ಗೊತ್ತು ನಾನ್ ಮಾಡಲ್ಲ ಅಂದ್ಬಿಟ್ಟು. ಈ ರೀತಿ ಒಳಗೊಂದು ಹೊರಗೊಂದು ಇರೋದು ಬೇಕಾಗಿಲ್ಲ. ಸೊ ಮೇನ್ ಪಾಯಿಂಟ್ ಏನ್ ಗೊತ್ತಾ? ನಾವು ಇರುವಂತ ಈ ಸನ್ನಿವೇಶದಲ್ಲಿ ಪೇತ್ರನಂತೆ ಕೆಲವರು ಇರೋದನ್ನ ನಾವು ನೋಡ್ಬೋದು. ಕರೆಕ್ಟಾ? ಯುದಾಸನಂತೆ ಇರೋದನ್ನು ಕೂಡ ನಾವು ನೋಡ್ಬೋದು. ಅವ್ರನ್ನ ನೋಡಿ ಇವರು ಯುದಾಸ್ ತರ ಇದಾರೆ, ಇವರು ಪೇತ್ರನ್ ತರ ಇದಾರೆ ಅಂತ ನಮ್ ಕೈಲಿ ಗುರುತಿಡಿಯಕ್ಕಾಗುತ್ತಾ ಅಂದ್ರೆ ಯಾವಾಗ ಗುರುತಿಡಿಯಕ್ಕಾಗುತ್ತಾ ಗೊತ್ತಾ? ಯಾವಾಗ ಗುರುತಿಡಿಯಕ್ಕಾಗುತ್ತೆ ಹೇಳಿ? ನಾವು ಯಾವಾಗ ಯೇಸುಕ್ರಿಸ್ತನ ತರ ಇರ್ತೀವಿ ಅವಾಗ ಮಾತ್ರ ಗುರುತಿಡಿಯಕ್ಕಾಗುತ್ತೆ. ಅಲ್ಲಿವರೆಗೂ ಗುರುತಿಡಿಯಕ್ಕಾಗಲ್ಲ. ಕರೆಕ್ಟಾ? ನಾವು ಯೇಸುಕ್ರಿಸ್ತನ ತರ ಇದ್ರೆ ಯುದಾಸನ ಇದ್ರು ಕೂಡ ನಾವು ಅವ್ರನ್ನ ಸಗಿಸ್ಕೊಳ್ಳುವಂತ ಭಾವನೆ ಬರುತ್ತೆ. ಪೇತ್ರನು ಮಾಡುವಂತ ವಿಷಯ ಕೂಡ ಕ್ಷಮಿಸುವಂತ ಭಾವನೆ ಬರುತ್ತೆ. ಕರೆಕ್ಟಾ? ಇಲ್ಲ ಅಂದ್ರೆ ನಾವು ಒಬ್ಬನ ಯುದಾಸ್ ತರ ಇದಾರೆ ಅನ್ಬಿಟ್ರೆ ಗೊತ್ತಿಲ್ಲ, ನಾವೇ ಯುದಾಸ್ ಇರ್ಬೋದು. ನಾನ್ ಯಾರು ಯುದಾಸ್ ತರ ಇದಾರೆ ಅನ್ಬಿಟ್ರೆ ಮೇ ಬಿ ನಾನೇ ಯುದಾಸ್ ಇರ್ಬೋದು. ನಾನ್ ಯಾರಾದ್ರು ಪೇತ್ರನ್ ತರ ಇದಾರೆ ಅನ್ಬಿಟ್ರೆ ಮೇ ಬಿ ನಾನೇ ಪೇತ್ರನ ಗುಣ ಹೊಂದ್ಕೊಂಡಿರ್ಬೋದು. ಕರೆಕ್ಟ್ ಅಲ್ವಾ? ಆದ್ರೆ ನಾವ್ಯಾರು ಯೇಸುಕ್ರಿಸ್ತನ ಗುಣವನ್ನ ಯಾರು ಹೊಂದ್ಕೊಂಡಿಲ್ಲ. ಆದ್ರಿಂದ ದೇವ್ರ ಮಕ್ಕಳು ಇಂಥ ಶೋಧನೆ ಸಮಯದಲ್ಲಿ ಕ್ಷಮಿಸುವಂತ ಭಾವನೆ, ವಿಶೇಷವಾಗಿ ಪ್ರಾರ್ಥನೆಯಲ್ಲಿ ಇರುವಂತ ಒಂದು ವಿಷಯಕ್ಕೆ ನಾವು ಬರೋಣ. ಇದು ಕೂಡ ಇನ್ನು ಮುಂದುವರೆದು ಏನ್ ಮಾಡ್ತಾರೆ ಬ್ರದರ್? 2 ವಿಷಯ ಮಾತಾಡ್ತಾರೆ. ಇನ್ನು ಇವತ್ತಿಗೂ ಕೂಡ ಇದೇ ಒಂದು ಸನ್ನಿವೇಶಗಳು ಕಾಣಲ್ಪಡುತ್ತೆ. ಯಾವ ರೀತಿ ಕಾಣಲ್ಪಡುತ್ತೆ, ಯಾವ ರೀತಿ ಇದನ್ನ ಜಯಿಸೋದು, ಗೋಧಿಯನ್ನ ಇದ್ ಮಾಡೋ ಹಾಗೆ ಹೇಗೆ ದೇವರು ಪೇತ್ರನನ್ನ ಇದ್ ಮಾಡೋ ಒಂದು ವಿಷಯ ಪೇತ್ರನಿಗೆ ಬಂತು ಅನ್ನೋಂಥ ವಿಷಯವನ್ನ ಕೂಡ ಇದೇ ಟಾಪಿಕ್ ಅಲ್ಲಿ ಮಾತಾಡ್ತಾರೆ. ಮತ್ತೆ ಆ ದಿನದ ಬೆಂಕಿ ಅನ್ನೋಂಥ ಒಂದು ಟಾಪಿಕ್ ನ ಕೂಡ ಇದೇ ತರ ಮಾತಾಡ್ತಾರೆ. ಬೆಂಕಿ ಹೇಗೆ ಶುದ್ಧಿ ಮಾಡುತ್ತೆ, ಹಾಗೆ ಬೆಂಕಿ ಸಹೋದರ ಮಧ್ಯದಲ್ಲಿ ಬರುತ್ತೆ ಅನ್ನೋ ವಿಷಯನ ಕೂಡ ಇದೇ ರೀಪ್ರಿನ್ಸ್ ಅಲ್ಲಿ ಮಾತಾಡ್ತಾರೆ. ಸೊ ದೇವ್ರ ಚಿತ್ತವಾದ್ರೆ ಏನ್ ಮಾಡೋಣ, ನೆಕ್ಸ್ಟ್ ವೀಕ್ ಇದೇ ಪಾಯಿಂಟ್ ನ ಮುಂದುವರಿಸಿ ಸ್ಟಡಿ ಮಾಡೋಣ. ಓಕೆ, ಎಲ್ರಿಗೂ ಅನುಕೂಲವಾಯ್ತಾ? ಯೂಸ್ಫುಲ್ ಆಗಿತ್ತಾ ಪಾಯಿಂಟ್ ಟಾಪಿಕ್?
ಚೆನ್ನಾಗಿತ್ತು ಚೆನ್ನಾಗಿತ್ತು ಬ್ರದರ್. ಚೆನ್ನಾಗಿತ್ತು. ಮೆಡಿಟೇಷನ್ ಮಾಡೋಣ. ನೆಕ್ಸ್ಟ್ ನಾನು ಪವರ್ ಪಾಯಿಂಟ್ ಅಲ್ಲಿ ಹಾಕ್ತೀನಿ. ನಾನು ಕೆಲ್ಸದಿಂದ ಬಂದು ಸ್ವಲ್ಪ ಲೇಟ್ ಆಗ್ಬಿಟ್ಟು ದಯವಿಟ್ಟು ಕ್ಷಮಿಸ್ಕೊಳ್ರಿ. ಅದನ್ನ ಇದ್ ಮಾಡಕ್ ಆಗ್ಲಿಲ್ಲ ನನಗೆ. ನೆಕ್ಸ್ಟ್ ಟೈಮ್ ಕ್ಲೀನ್ ಆಗಿ ಮಾಡೋಣ. ನಾನು ಕನ್ನಡದ ವಾಕ್ಯಗಳನ್ನ ಕಡೆ ಹಾಕ್ತೀವಿ, ನೀವು ಓದ್ರಿ. ಓದ್ಬಿಟ್ಟು ಅದನ್ನ ಇದ್ ಮಾಡ್ರಿ. ಕೊನೆಯದಾಗಿ ನಾವು ಸಾಂಗ್ಸ್ ಇನ್ ದ ನೈಟ್ ಅದನ್ನ ಓದ್ಬಿಟ್ಟು ನಾವು ಮುಗಿಸೋಣ. ರಾತ್ರಿಯ ಗೀತೆಗಳು. ರಾತ್ರಿಯ ಗೀತೆಗಳು ಫೆಬ್ರವರಿ 26. ಬೇಡಿಕೊಳ್ಳಿರಿ, ಅದು ನಿಮಗೆ ಕೊಡಲ್ಪಡುವುದು. ಹುಡುಕಿರಿ, ನಿಮಗೆ ಸಿಕ್ಕುವುದು. ತಟ್ಟಿರಿ, ಅದು ನಿಮಗೆ ತೆರೆಯಲ್ಪಡುವುದು. ಮತ್ತಾಯ 7:7. ಕರ್ತನು ತನ್ನ ಆಶೀರ್ವಾದವನ್ನು ನಮಗೆ ಕೊಡುವುದಕ್ಕಿಂತ ಮುಂಚೆ ಯಾಕೆ ನಾವು ಅದನ್ನು ಕೇಳಬೇಕೆಂದು ಇಷ್ಟಪಡುತ್ತಾನೆ? ಅದು ಬುದ್ಧಿವಂತ ಉದ್ದೇಶಕ್ಕಾಗಿ ಎಂದು ನಮಗೆ ನಿಶ್ಚಯವಾಗಿ ಗೊತ್ತಿದೆ. ನಮ್ಮ ಅವಶ್ಯಕತೆಯನ್ನು ಕುರಿತು ನಾವು ಭಾವನೆ ಉಳ್ಳವರಾಗಿರಬೇಕೆಂದು ಆತನು ಇಷ್ಟಪಡುತ್ತಾನೆ. ಆತನು ನಮಗೆ ಕೊಟ್ಟಿರುವ ಸವಲತ್ತುಗಳನ್ನು ನಾವು ಮೆಚ್ಚಬೇಕೆಂದು ಇಷ್ಟಪಡುತ್ತಾನೆ. ನಮಗೆ ಆತನು ಪ್ರತಿಕ್ರಿಯೆಯನ್ನು ಮಾಡುವುದನ್ನು ನಾವು ನಿರೀಕ್ಷಿಸುವವರಾಗಿರಬೇಕೆಂದು ಆತನು ಎದುರು ನೋಡುತ್ತಾನೆ. ಇವೆಲ್ಲ ಅನುಭವಗಳಲ್ಲಿ ನಾವು ಹೊಸ ಸೃಷ್ಟಿಯಾಗಿ ಆತನ ಮಕ್ಕಳಾಗಿ ಬೆಳೆಯಬೇಕೆಂದು ಅಪೇಕ್ಷಿಸುತ್ತಾನೆ. ಆದುದರಿಂದ ನಾವು ದೇವರ ಕೃಪೆಯ ಐಶ್ವರ್ಯವನ್ನು ನೋಡಬೇಕಾದ್ರೆ ನಾವು ಕೇಳಬೇಕು, ಹುಡುಕಬೇಕು ಹಾಗೂ ತಟ್ಟಬೇಕು. ಮತ್ತು ನಮಗೆ ಅತ್ಯಧಿಕವಾದ ಅದ್ಭುತವಾದ ಸವಲತ್ತುಗಳು, ದಯೆಗಳು ಮತ್ತು ಆಶೀರ್ವಾದಗಳು ತೆರೆದಿರಲಾಗಿ ಅವುಗಳನ್ನು ಆತನು ನಮಗೆ ನೀಡಲು ಸಿದ್ಧನಾಗಿರುವುದರಿಂದ ನಾವು ನಮ್ಮ ಗುಣಲಕ್ಷಣಗಳನ್ನು ಬೆಳೆಸಿಕೊಂಡು ಆತನ ದಯೆಗಳಿಗಾಗಿ ಸಿದ್ಧರಾಗಬೇಕಾಗಿದೆ. ಥ್ಯಾಂಕ್ ಯು. ಇಲ್ಲಿ ನೋಡ್ಬೇಕಾದ್ರೆ ವಾಕ್ಯ ಮತ್ತೆ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯ ನೋಡ್ರಿ. ನಾವು ಓದಂತ ಒಂದು ವಿಷಯಕ್ಕೂ ಪ್ರಾರ್ಥನೆಗೂ ಅದಕ್ಕೂ ಸಂಬಂಧಪಟ್ಟ ಹಾಗೆ ಇವತ್ತು ರಾತ್ರಿ ಗೀತೆ ಇದೆ. ಆದ್ರಿಂದ ದೇವ್ರ ಮಕ್ಳು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋಣ. ದೇವರಲ್ಲಿ ನಾವು ಎಚ್ಚರಗೊಂಡು ಪ್ರಾರ್ಥನೆ ಮಾಡೋಣ. ಈ ಒಂದು ಸಮಯದಲ್ಲಿ ಮುಖ್ಯವಾಗಿ ನಾವು ಇರುವಂತ ಪಾಯಿಂಟ್. ಮತ್ತೆ ಏನ್ ಮಾಡೋಣ, ಹಾಗೆ ಏನಾದ್ರೂ ನಮ್ಗೆ ಏನಾದ್ರೂ ಕಷ್ಟಗಳು ಬಂದಾಗ ಕೃಪಾಸನದ ಮುಂದೆ ಯಾವಾಗ್ಲೂ ಹೋಗೋಣ. ದೇವರ ಸನ್ನಿಧಿಗೆ ಹೋಗೋಣ. ಆತನ ಕೃಪೆನ ಇದ್ ಮಾಡೋಣ. ಕ್ಷಮಿಸೋಣ. ಇದಿಷ್ಟು ವಿಷಯಗಳನ್ನ ಏನ್ ಮಾಡಿದೀವಿ ಅಂದ್ರೆ ತುಂಬಾ ನಾವು ಇದನ್ನ ಕಲ್ತಿದ್ವಿ. ಮುಂದುವರೆದ ಪಾಠಗಳನ್ನ ನಾವು ಬರುವಂತ ದಿನ ನೋಡೋಣ. ದೇವರ ಈ ಪಾಠಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಓಕೆ, ನಮ್ಮ ಮಧ್ಯದಂತ ರವಿ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಮಾಡ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ಪ್ರೀತಿಯುಳ್ಳ ಪರಲೋಕದ ತಂದೆಯು ಹೋದವ್ರೆ, ಅಪ್ಪ ನೀ ಕೊಟ್ಟಂತ ಒಳ್ಳೆಯ ಸಮಯಕ್ಕಾಗಿ, ಒಳ್ಳೆಯ ಒಂದು ದಿನಕ್ಕಾಗಿ ನೀವು ಕೃತಜ್ಞತೆ ಉಳ್ಳರಾಗಿದ್ದೇವೆ ದೇವ್ರೆ. ತಂದೆಯ ದೇವರೇ, ಮತ್ತೊಂದು ವಾರ ಈ ದಿನವನ್ನು ಕೊಟ್ಟು ಈ ಸಂಜೆ ವೇಳೆಯಲ್ಲಿ ನಾವು ನಿಮ್ಮೆಲ್ಲರ ನಿಮ್ಮ ಮಹಾಕೃಪೆಯಿಂದ ಅಪ್ಪ ತಂದೆಯ ದೇವರೇ, ನಿಮ್ಮ ಕೃಪಾಸನದ ಬಳಿ ಬಂದು ಅನೇಕ ವಿಷಯಗಳನ್ನ, ಸತ್ಯಗಳನ್ನ ನಾವು ಕಲಿತುಕೊಳ್ಳುವಂತೆ ಈ ಒಂದು ನಿಮ್ಮ ರಾಭೋಜನದ ವಿಷಯವಾಗಿ ಮತ್ತು ಪೇತ್ರ ಯುದಾಸ ವಿಷಯವಾಗಿ ದೇವರೇ ನೋಡುವಾಗ ನಾವು ಕೂಡ ಯಾವ ಸ್ಥಾನದಲ್ಲಿ ಇದ್ದೀವಿ ಎಂಬುದಾಗಿ ಅರಿತುಕೊಂಡು ತಂದೆಯ ದೇವರೇ ಅಪ್ಪ ಶೋಧನೆಗಳ ಸಮಯದಲ್ಲಿ ನಾವು ಯೇಸು ಕ್ರಿಸ್ತನಿಗೆ ಮೆಚ್ಚುಗೆಯಾಗಿ ಸಹೋದರರಾಗಿ ನಾವು ಜೀವಿಸುವಂತೆ ನಮ್ಮನ್ನು ಬಲಪಡಿಸು. ಈ ಲೋಕದ ಅನೇಕ ವಿಷಯಗಳಲ್ಲಿ ದೇವರೇ ನಾವು ಬಿದ್ದು ಹೋಗೋರಾಗಿದ್ದೇವೆ. ಅಂತ ಸಮಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ವಾಕ್ಯಗಳನ್ನು ಕೇಳಿ ಮುಂದೆ ನಾವು ಪಾಪ ಮಾಡಿದಾಗೆ, ತಪ್ಪು ಮಾಡಿದಾಗೆ ದೇವರೇ ನಿನ್ನ ಮೆಚ್ಚುಗೆ ಮಕ್ಕಳಾಗಿ ಅಪ್ಪ ನಾವು ಶುದ್ಧರಾಗಿ ಜೀವಿಸುವಂತೆ ನಮ್ಮನ್ನು ಕೂಡ ಬಲಪಡಿಸಿ. ಬೇರೆ ಕೇಳಿರುವಂತ ಬಂದಿರುವಂತ ಕೂಟಕ್ಕೆಲ್ಲ ಸಹೋದರ ಸಹೋದರಿಗಳನ್ನು ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಚಿಕ್ಕ ಹಿಂಡಿನಲ್ಲಿ ಸೇರಿ ನಿಮ್ಮ ಪ್ರೀತಿಯ ಪಾತ್ರಕ್ಕೆ ಮಕ್ಕಳಾಗಿ ನಾವು ನಡಲಿಕ್ಕೆ ನಮ್ಮನ್ನು ಬಲಪಡಿಸಿ ನಡೆಸಿ. ಶೋಧನ ಸಮಯದಲ್ಲಿ ನಮ್ಮನ್ನು ಹಿಡಿದು ನಡೆಸಿದ್ದೇವೆ. ಪದೇ ಲೋಕ ಅಪ್ಪ ಯಾರು ಕೂಡ ತಂದೆ ತಾಯಿಗಳು ಕೈ ಬಿಟ್ಟರೇನು, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತರುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದಂತ ಪರಲೋಕದ ದೇವರೇ ನಿಮಗೆ ಸ್ತೋತ್ರಪ್ಪ. ಈ ಒಂದು ಅಂತಿಮ ದಿನಗಳಲ್ಲಿ ದೇವರೇ ನಾವು ಲೋಕವನ್ನು ನೋಡದೆ ಅಪ್ಪ ಲೋಕದ ಆಸೆಗಳಿಗೆ ನಾವು ಬಲಿಯಾಗದೆ ತಂದೆ ದೇವರೇ ಪೇತ್ರನ ತರ ಯುದಾಸನ ತರ ದೇವರೇ ನಮ್ಮ ಹೃದಯಗಳಲ್ಲಿ ಯಾವೊಂದು ಕಲ್ಮಶಗಳನ್ನ ಇಟ್ಟುಕೊಳ್ಳದಿದ್ದೇವ್ರೆ ಅಪ್ಪ ನಿನ್ನಗೋಸ್ಕರ ನಾವು ಜೀವಿಸಿ ಸತ್ಯಕ್ಕೋಸ್ಕರ ನಾವು ಈ ಲೋಕದಲ್ಲಿ ನಾವು ಓಟವನ್ನು ನೋಡಿ ಮುಗಿಸುವಂತೆ ನಮ್ಮೆಲ್ಲರೂ ಕೂಡ ಬಲಪಡಿಸಿ ನಡೆಸು. ಅಪ್ಪ ಸಹೋದರರು ರಿಚರ್ಡ್ ಬ್ರದರ್ ಕೂಡ ಕುಟುಂಬವನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸಿದ್ದೇವ್ರೆ. ಅವರು ಇಂತಹ ಕೆಲಸ ಕಾರ್ಯಗಳಲ್ಲಿ ಕೂಡ ದೇವರೇ ಅಪ್ಪ ನಮಗೋಸ್ಕರ ದೇವರೇ ನಿನ್ನ ಸೇವೆಗೋಸ್ಕರ ಮಗನನ್ನು ಆರಿಸಿಕೊಂಡು ಸತ್ಯವನ್ನ ಸಹೋದರ ಮುಖಾಂತರ ಕಲಿಸಿಕೊಡುವಂತೆ ಅವ್ರನ್ನು ಕೂಡ ನೀವು ಉಪಯೋಗಿಸಿಕೊಂಡಿದ್ದಕ್ಕಾಗಿಯೂ ದೇವರೇ ನಿಮಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಇಂದಿನ ದಿನಗಳಲ್ಲಿ ದೇವರೇ ಸಹೋದರ ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಅವ್ರು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ನಿಮ್ಮ ಮಹಾಕೃಪೆಯಿಂದ ಅವ್ರನ್ನ ತುಂಬಿಸಿ ನಡೆಸಿ, ಇನ್ನೂ ಕೂಡ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಡೆಸಿ.
ಕೇಳುವಂತ ನಾವೆಲ್ಲರನ್ನು ಕೂಡ ಅದೇ ಪವಿತ್ರ ಶಕ್ತಿಯನ್ನು ಕೊಟ್ಟು ನಮಗೂ ಕೂಡ ಅರ್ಥ ಮಾಡಿಕೊಳ್ಳುವಂತ ಮನಸ್ಸನ್ನು ಕೊಟ್ಟು ನಮಗೆ ಸಹಾಯ ಮಾಡ್ರಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ನಮ್ಮೆಲ್ಲರ ರಕ್ಷಕನು, ನಮ್ಮೆಲ್ಲರ ಒಡೆಯನು, ನಮ್ಮೆಲ್ಲರ ವಿಮೋಚಕನು ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇಲೆ ಥ್ಯಾಂಕ್ ಯು ಬ್ರದರ್. ಎಲ್ಲರಿಗೂ ನಮ್ ನಮಸ್ಕಾರಗಳು. ಎಲ್ಲರಿಗೂ ನಮಸ್ತೆ. ನಮಸ್ತೆ, ಎಲ್ರಿಗೂ ನಮಸ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಎಲ್ಲರಿಗೂ ನಮಸ್ತೆ ರೀ. ನಮಸ್ತೆ ಎಲ್ಲಾ ಬ್ರದರ್ ಸಿಸ್ಟರ್ಗೆ ನಮಸ್ತೆ. ಬ್ರದರ್ ನಮಸ್ತೆ. ಮೋಹನ್ ರಾಜ್ ಬ್ರದರ್ ನಮಸ್ತೆ ನಮಸ್ತೆ ರೀ ಎಲ್ಲರಿಗೂ ನಮಸ್ತೆ. ಆನಂದ್ ಬ್ರದರ್ ನಮಸ್ತೆ ರೀ. ನಮಸ್ತೆ. ನಮಸ್ತೆ ಬ್ರದರ್. ಎಲ್ಲರಿಗೂ ನಮಸ್ತೆ. ಕಮಲ್ ನಮಸ್ತೆ. ನಮಸ್ತೆ ನಮಸ್ತೆ ಬ್ರದರ್. ಎಲ್ಲಾ ಬ್ರದರ್ ಸಿಸ್ಟರ್ ನಮಸ್ತೆ. ಎಲ್ಲ ಸಿಸ್ಟರ್ಗೂ ಬ್ರದರ್ಸ್ಗೂ ಹೆಸರು ಕರೀತಿರೋ ಇದು ಮುಂದುವರೆದ ಭಾಗ ಇರುತ್ತೆ ಬ್ರದರ್ ಮುಂದಿನ ವಾರ ಬುಧವಾರ. ಮುಂದಿನ ಬುಧವಾರ ಕೂಡ ಇರುತ್ತೆ, ಅಂದ್ರೆ ಪಾಸರ್ವರ್ಗೂ ಇರುತ್ತೆ. ಓಕೆ 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 ಓಕೆನಾ? ಪಾಸರ್ವರ್ಗೂ ಮೆಮೊರಿಯಲ್ ಮೆಡಿಟೇಷನ್ ಮಾಡೋಣ, ಸ್ವಲ್ಪ ಮಿಕ್ಕಿದೆಲ್ಲ ಸ್ಟಾಪ್ ಮಾಡೋಣ. ಅದು ಬ್ರದರ್ಗೆ ಹೇಳಿದ್ದೆ, ಬ್ರದರ್ ನೋಡೋಣ. ರವಿ ಬ್ರದರ್ ನಾನು ಕಂಟಿನ್ಯೂ ಆಗಿ ನೋಡೋಣ, ನಾವು ಎಷ್ಟಾಗುತ್ತೆ ಅಷ್ಟು. ಓಕೆ ಓಕೆ ಬ್ರದರ್. ನಮಸ್ತೆ ಓಕೆ ಓಕೆ ನಮಸ್ತೆ ನಮಸ್ತೆ ಗುಡ್ ನೈಟ್. ನಮಸ್ತೆ. ಗುಡ್ ನೈಟ್. ಗುಡ್ ನೈಟ್ ಬ್ರದರ್.